ओमज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्रीकृष्णचैतन्य प्रभो नित्यानन्द श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। नमो महावदान्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ. ನಮ್ಮ ಈ ಆ, ಆ, ಚಂದನ ಯಾತ್ರೆ ಉತ್ಸವದ ಕುರಿತಾದಂತಹ ಚರ್ಚೆ ನಿನ್ನೆ ನಾವು ಪ್ರಾರಂಭ ಮಾಡಿದ್ವಿ. ಈ ಚರ್ಚೆ ನಮ್ಮ ಗೌಡಿಯ ಗ್ರಂಥವಾದಂತಹ ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ ಆ, ಭಾಗದಲ್ಲಿ 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಇದನ್ನು ವರ್ಣನೆ ಮಾಡಲಾಗಿದೆ. ಚೈತನ್ಯ ಚರಿತಾಮೃತ ಗ್ರಂಥ ಇದನ್ನ ಬರೆದವರು ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಈ ಗ್ರಂಥ ಸಂಸ್ಕೃತ ಮತ್ತೆ ಬಂಗಾಳಿ ಭಾಷೆಯಲ್ಲಿದೆ. ಪ್ರಭುಪಾದರು ಇದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಅದನ್ನ ನಂತರ ಅನೇಕ ಭಾಷೆಗಳಲ್ಲಿ ಕನ್ನಡದಲ್ಲೂ ಕೂಡ ಇದು ಲಭ್ಯವಾಗಿದೆ ಈಗ. ಸೊ ಈ ಗ್ರಂಥಗಳ ಆಧಾರದ ಮೇಲೆ ವಿಶೇಷವಾಗಿ ಆ ಒಂದು ಅಧ್ಯಾಯದ ಆಧಾರದ ಮೇಲೆ ಈ ಚರ್ಚೆಯನ್ನು ನಾವು ನಿನ್ನೆ ನೋಡಿದ್ವಿ. ಆ ಚೈತನ್ಯ ಮಹಾಪ್ರಭು ಅವರು ರೆಮುಣಾ ಕ್ಷೇತ್ರಕ್ಕೆ, ಅವರು ಜಗನ್ನಾಥಪುರಿಗೆ ಹೋಗೋ ಮುಂಚೆ ಆ ಕ್ಷೇತ್ರಕ್ಕೆ ಬರ್ತಾರೆ. ಆಗ ಆ ಕ್ಷೇತ್ರದ ಆ ಗೋಪಿನಾಥ ವಿಗ್ರಹವನ್ನ ಕಂಡಾಗ ವಿಶೇಷವಾಗಿ ಅವರು ತಮ್ಮ ಆ ಪ್ರಿಯ ಭಕ್ತನಾದಂತಹ ಮಾಧವೇಂದ್ರ ಪುರಿಯ ಸ್ಮರಣೆಯನ್ನ ಮಾಡ್ತಾರೆ. ಆತನ ವರ್ಣನೆಯನ್ನ ತಮ್ಮ ಎಲ್ಲ ಸಂಗಡಿಗರಿಗೆ ಹೇಳ್ತಾರೆ. ಆ ವರ್ಣನೆಯನ್ನೇ ಆ ಅಧ್ಯಾಯದಲ್ಲಿ ಹೇಳಲಾಗಿದೆ. ಸೊ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಭಕ್ತನ ಗುಣಗಾನವನ್ನ ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರಸಂಗ ಇದು. ಭಗವಂತನೇ ತನ್ನ ಭಕ್ತನ ಭಕ್ತಿಯನ್ನ ಕೊಂಡಾಡಿರುವಂತಹ ಒಂದು ಪ್ರಸಂಗ. ಸೊ ನಿನ್ನೆ ನಾವು ಚರ್ಚೆಯಲ್ಲಿ ನೋಡ್ತಾ ಇದ್ವಿ ಹೇಗೆ ಈ ಮಾಧವೇಂದ್ರ ಪುರಿಯವರು ಚೈತನ್ಯ ಮಹಾಪ್ರಭುವಿಗೂ ಮುಂಚಿತವಾಗಿ ಇವರು ಪ್ರಕಟರಾಗಿ ಅವರ ಲೀಲೆಯನ್ನ ನಾವು ಕಾಣಬಹುದು. ಬ್ರಹ್ಮಂ ಮಧ್ವ ಸಂಪ್ರದಾಯದ ಲಕ್ಷ್ಮೀಪತಿ ತೀರ್ಥರಿಂದ ಇವರು ದೀಕ್ಷೆಯನ್ನು ಸ್ವೀಕರಿಸಿ ಭಕ್ತಿಯನ್ನ ಪಾಲಿಸ್ತಾ ಇರ್ತಾರೆ. ಅವರು ಭಗವಂತನ ಭಕ್ತಿಯಲ್ಲಿ ಅವರ ಪ್ರೇಮ, ಅವರ ನಿಸ್ವಾರ್ಥ ಸೇವೆ ಎಷ್ಟು ಶುದ್ಧವಾಗಿತ್ತು. ಭಗವಂತನ ಪ್ರೇಮದಲ್ಲಿ ಅವರು ಎಷ್ಟು ತಲ್ಲೀನರಾಗಿದ್ದರು. ಒಮ್ಮೆ ಅವರು ವೃಂದಾವನದ ಗೋವರ್ಧನ ಗಿರಿಯ ಬಳಿ ಬಂದಾಗ ಅವರು ಭಗವಂತನ ದಿವ್ಯ ಪ್ರೇಮವನ್ನ ಸ್ಮರಿಸುತ್ತಾ ಒಂದೆಡೆ ಅವರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ದೀರ್ಘಕಾಲದಲ್ಲಿ ತಲ್ಲೀನರಾಗಿದ್ದರು. ಆಗ ಅಲ್ಲಿ ಒಬ್ಬ ಗೋಪಾಲ ಬಾಲಕ ತಾನಾಗೆ ಬಂದು ಅಲ್ಲಿ ಅವರಿಗೆ ಅಂತ ಹೇಳಿ ಹಾಲಿನ ಒಂದು ಮಡಿಕೆಯನ್ನ ನೀಡ್ತಾನೆ. ಹೇ ಯತಿವರ್ಯ, ನೀವು ಭಿಕ್ಷೆಯನ್ನೂ ಬೇಡ್ತಾ ಇಲ್ಲ, ಹಾಗಾಗಿ ಈ ಹಳ್ಳಿಯಲ್ಲಿ ನಾವು ಅಂತಹ ಸಾಧು ಸಂತ ಪುರುಷರಿಗೆ ನಾವೇ ಅಂತಹ ಅಯಾಚಕ ವೃತ್ತಿ ಮಾಡುವಂತಹ ಸಂತರಿಗೆ ನಾವೇ ಅವರಿಗೆ ಆಹಾರವನ್ನ ಪ್ರಸಾದವನ್ನ ತಲುಪಿಸ್ತೀವಿ ಅಂತ ಹೇಳಿ ಆ ಹಾಲಿನ ಪಾತ್ರೆಯನ್ನ ನೀಡಿ, ನಾನು ಬೇಗನೆ ನನ್ನ ಹಸುಗಳು ಕರುಗಳಿಗೆ ಕಾಯ್ಲಿಕ್ಕೆ ನಾನು ಹೋಗಬೇಕು ಅಂತ ತಕ್ಷಣ ಆ ಹುಡುಗ ಹೋಗ್ಬಿಟ್ಟ. ಅತ್ಯಂತ ಸುಂದರವಾಗಿ ಕಾಣ್ತಿದ್ದಂತಹ ಹುಡುಗ ಮಾಧವೇಂದ್ರ ಪುರಿಯವರು ಆ ಹುಡುಗನ ರೂಪವನ್ನ ಕಂಡು ಅತ್ಯಂತ ಆಕರ್ಷಿತರಾಗಿದ್ದರು. ಅದಾದ ನಂತರ ಆ ಹಾಲನ್ನ ಸ್ವೀಕರಿಸಿ ಸ್ವಲ್ಪ ಸಮಯದವರೆಗೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅವರು ತೂಕಡಿಸಿದಾಗ ಅವ್ರಿಗೂ ಆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಆ ಹುಡುಗ ತಾನೇ ಬಂದು ಹೇಳ್ತಾನೆ, ನಾನು ಶ್ರೀಕೃಷ್ಣ ಗೋಪಾಲ, ಇಲ್ಲಿ ಹತ್ತಿರದ ಪೊದೆಯಲ್ಲಿ ನಾನು ಇದ್ದೀನಿ.
ಅನೇಕ ವರ್ಷಗಳಿಂದ ನಾನು ಇಲ್ಲಿ ಬಿಸಿಲು, ಗಾಳಿ, ಈ ರೀತಿಯಾದಂತಹ ಧೂಳು, ಈ ರೀತಿಯಾದಂತಹ ಆ, ಆ, ಮಾಲಿನ್ಯಕ್ಕೊಳಗಾಗಿದ್ದೀನಿ. ನಿನ್ನನ್ನು ನಾನು ಪ್ರತೀಕ್ಷೆ ಮಾಡ್ತಿದ್ದೆ, ನಿನ್ನ ಭಕ್ತಿಯನ್ನು ನಾನು ಕಂಡು ಪ್ರತೀಕ್ಷೆ ಮಾಡ್ತಾ ಇದ್ದೆ, ನಿನ್ನಿಂದ ಸೇವೆಯನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಉತ್ಕಟತೆ ನನಗೂ ಇದೆ, ಭಗವಂತ ಹೇಳ್ತಾ ಇದ್ದಾನೆ ನೋಡಿ. ಸೊ ಹೀಗೆ ಆ ಹುಡುಗ ಹೇಳಿ ತಾನೇ ಗೋಪಾಲ ಅಂತ ಹೇಳಿದಾಗ ಮಾಧವೇಂದ್ರ ಪುರಿ ಅವ್ರಿಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯ ಬೇಸರವಾಯಿತು. ಯಾಕೆ ಬೇಸರ ಆಯ್ತು ನೆನಪು ಮಾಡ್ಕೊಳ್ಳಿ, ನೆನ್ನೆ ಚರ್ಚೆಯಲ್ಲಿ ನಾವು ಇದನ್ನ ನೋಡಿದ್ವಿ. ಹಾ ಭಗವಂತನನ್ನ ಹಾ ಗುರುತಿಸದೇ ಇರೋದಕ್ಕೆ, ಭಗವಂತನನ್ನ ಗುರುತಿಸದೇ ಇರೋದಕ್ಕೆ. ಭಗವಂತನನ್ನ ನಾನು ಗುರುತಿಸ್ಲಿಲ್ವಲ್ಲ. ಭಗವಂತ ನನ್ನ ಕಣ್ಣ ಮುಂದೆ ಬಂದಿದ್ದ, ಆತನನ್ನು ಗುರುತಿಸುವುದು ಕೇವಲ ಆನಂದಕ್ಕೋಸ್ಕರ ಅಲ್ಲ, ಆತನನ್ನು ಗುರುತಿಸಿ ಆತನ ಸೇವೆಯನ್ನ ಮಾಡಬೇಕಾಗಿತ್ತು ನಾನು. ನಾನು ಆತನಿಂದ ಸೇವೆಯನ್ನ ಪಡೆದೆ. ಆತ ಬಂದು ನನಗೆ ಹಾಲಿನ ಪಾತ್ರೆಯನ್ನ ನೀಡಿ ನನಗೆ ಸೇವೆಯನ್ನ ಮಾಡಿದ, ನಾನು ಆತನಿಗೆ ಸೇವೆ ಮಾಡಬೇಕಾಗಿತ್ತು. ಹೀಗೆ ಮಾಧವೇಂದ್ರ ಪುರಿ ಅವರು ಒಂದು ರೀತಿ ಆ ತುಂಬಾ ನೋವಿನಲ್ಲಿದ್ದಾರೆ, ಭಗವಂತನನ್ನು ನಾನು ಗುರುತಿಸಲಿಲ್ಲ, ಸೇವೆ ಮಾಡಲಿಲ್ಲ ಅಂತ. ಆದ್ರೆ ಭಗವಂತ ಈಗ ಒಂದು ಆಜ್ಞೆಯನ್ನು ನೀಡಿದ್ದಾನೆ. ಸೊ ಆಜ್ಞೆಯನ್ನು ಪೂರೈಸಲಿಕ್ಕೆ ಅವರು ಆ ಗ್ರಾಮದ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಈ ಮಾತನ್ನ ಹೇಳಿ ಅವರೆಲ್ಲರ ಸಹಾಯದಿಂದ ಆ ವಿಗ್ರಹವನ್ನ ಹೊರತೆಗೆದು ಆ ವಿಗ್ರಹಕ್ಕೆ ಅದ್ಧೂರಿಯಾದಂತಹ ಅಭಿಷೇಕ, ಅನೇಕ ಸುಗಂಧ ದ್ರವ್ಯಗಳು, ಹಾಲು, ತುಪ್ಪ, ಪಂಚಾಮೃತ, ಪಂಚಗವ್ಯ, ನೆನ್ನೆ ಇದೆಲ್ಲ ನಾವು ನೋಡ್ತಾ ಇದ್ವಿ. ತುಂಬಾ ದೀರ್ಘವಾದಂತಹ ಭಗವಂತನ ಅಭಿಷೇಕ ಕಾರ್ಯಗಳು ನಡೆಯಿತು, ಶೃಂಗಾರವಾಯಿತು. ನಂತರ ಆ ಗ್ರಾಮಸ್ಥರೆಲ್ಲರೂ ಕೂಡ ತಾವೇ ಖುದ್ದಾಗಿ ಬಂದು ಆ ಭಗವಂತನಿಗೆಂದು ಒಂದು ಭೂರಿ ಪ್ರಮಾಣದಲ್ಲಿ, ಬಹು ಪ್ರಮಾಣದಲ್ಲಿ ಅವರು ಅಲ್ಲಿ ನೈವೇದ್ಯವನ್ನು ತಯಾರಿಸ್ತಾರೆ. ಆ ಗೋವರ್ಧನ ಗಿರಿಯ ಮೇಲೆ ಈ ವಿಗ್ರಹವನ್ನ, ಗೋಪಾಲ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ವಿಗ್ರಹ ಗೋವರ್ಧನ ಗಿರಿಯ ಮೇಲೆ ಇನ್ನೊಂದು ಗಿರಿ ಇರುವಂತೆ. ಎಲ್ಲ ಭೋಗ ಸಾಮಗ್ರಿಗಳೇನಿವೆ ಒಂದು ರೀತಿಯ ಅನ್ನದ ಒಂದು ಪರ್ವತವೇ ಆಗಿದೆ. ಚಪಾತಿ, ಆನಂತರ ಅನೇಕ ರೀತಿಯ ಸಾರು, ಸಿಹಿ ಪದಾರ್ಥಗಳು, ಅನೇಕ ರೀತಿಯ ಪದಾರ್ಥಗಳನ್ನ ಅಲ್ಲಿ ಮಾಡಲಾಗಿದೆ. ಸೊ ತಾವಾಗಿಯೇ ಸ್ವಯಂ ಆ ಪ್ರೇರಣೆಯಿಂದ ಭಗವಂತನ ಸೇವೆ ಮಾಡಲಿಕ್ಕೆ ಎಲ್ಲ ಆ ಗ್ರಾಮದ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಹತ್ತಿರದ ಗ್ರಾಮದವರು ಕೂಡ ಅಲ್ಲಿ ಅದನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಸೊ ಆ ನಂತರ ಮಾಧವೇಂದ್ರ ಪುರಿ ಎಲ್ಲ ನೈವೇದ್ಯವನ್ನ ಆ ಗೋಪಾಲನಿಗೆ ಅರ್ಪಿಸ್ತಾರೆ. ಭಗವಂತನ ಆ ಸುಂದರ ಕೃಪಾ ದೃಷ್ಟಿಯ ಕಾರಣದಿಂದ ಅದೆಲ್ಲವೂ ಕೂಡ ಪ್ರಸಾದವಾಗ್ತದೆ. ಭಗವಂತ ಅದನ್ನು ಸ್ವೀಕರಿಸಿದ. ಇದನ್ನ ಮಾಧವೇಂದ್ರ ಪುರಿ ಅವರು ತಿಳಿದು ಆ ಎಲ್ಲ ಪ್ರಸಾದವನ್ನ ಎಲ್ಲರಿಗೆ ಹಂಚಿ ಅಂತ ಹೇಳಿದ್ರು. ಅದಾದ ನಂತರ ಗೋಪಾಲ ವಿಗ್ರಹವನ್ನ ಶಯನಕ್ಕೆ ಸಿದ್ಧ ಮಾಡಲಾಯಿತು. ಸೊ ಹೀಗೆ ಆ ಆ ಉತ್ಸವ ಆ ದಿನ ಒಂದೇ ದಿನದಲ್ಲಿ ಅತ್ಯಂತ ಮಹಾನ್ ಮಹೋತ್ಸವೇ ಏರ್ಪಾಡಾಯ್ತಲ್ಲಿ. ಒಂದು ದಿನದಲ್ಲಿ ತಮ್ಮ ಮನೆಯಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳನ್ನ ಭಗವಂತನ ಮೇಲಿನ ಪ್ರೇಮದ ಕಾರಣ ಆ ಎಲ್ಲ ಗ್ರಾಮಸ್ಥರು, ವೃಂದಾವನದ ಗ್ರಾಮದವರು ಅವರೆಲ್ಲರೂ ತಂದಿದ್ದಾರೆ ನೋಡಿ. ಅದಕ್ಕೆ ಅಲ್ಲಿ ವೃಂದಾವನದ ಸಹಜ ಭಗವಂತನ ಸರಳ ಕುರಿತಾದಂತಹ ಸರಳ ನೈಸರ್ಗಿಕ ಪ್ರೀತಿಯ ಬಗ್ಗೆ ಅಲ್ಲಿ ಹೇಳಲಾಗ್ತದೆ. ಸೊ ಹೀಗೆ ಅವರೆಲ್ಲರೂ ಒಂದು ಅದ್ಧೂರಿ ಮಹೋತ್ಸವ, ಅನ್ನಕೂಟ ಉತ್ಸವವನ್ನ ಏರ್ಪಡಿಸಿದ್ರು. ಹೇಗೆ ಹಿಂದೆ ಶ್ರೀಕೃಷ್ಣ ಗೋವರ್ಧನದ ತಪ್ಪಲಿನಲ್ಲಿ ಗೋವರ್ಧನ ಗಿರಿಗೆಂದು ಅನ್ನಕೂಟ ಉತ್ಸವವನ್ನ ತಾನೇ ಮುಂದಾಳತ್ವ ವಹಿಸಿ ಏರ್ಪಡಿಸಿದ್ದನೋ, ಅದೇ ರೀತಿ ಇಲ್ಲೊಂದು ಮಹಾನ್ ಅನ್ನಕೂಟ ಉತ್ಸವ ಮಾಧವೇಂದ್ರ ಪುರಿಯ ನಿಮಿತ್ತದಲ್ಲಿ ಏರ್ಪಾಡಾಯಿತು. ಇದನ್ನ ಕೇಳಿ ಸುತ್ತಮುತ್ತಲಿನ ಗ್ರಾಮದ ಜನರು ತಾವು ಕೂಡ ಬಂದು ನಮಗೂ ಕೂಡ ಒಂದು ಸೇವೆಯ ಅವಕಾಶ ನೀಡಿ ಅಂತ ಆ ಮಹಾನ್ ಭಕ್ತ ಮಾಧವೇಂದ್ರ ಪುರಿಗೆ ವಿನಂತಿಸ್ತಾ ಇದ್ದಾರೆ. ಅನೇಕ ಜಮೀನ್ದಾರರು ಬಂದಿದ್ದಾರೆ, ಅನೇಕ ಧನಿಕರು, ಶ್ರೀಮಂತರು ಬಂದು ಅತ್ಯಮೂಲ್ಯವಾದಂತಹ ಏನು ವಜ್ರ ವೈಡೂರ್ಯ ಆಭರಣಗಳನ್ನು ಅರ್ಪಿಸ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಕುಟುಂಬದವರು ಕೂಡ ಭಗವಂತನ ಸೇವೆಗೆಂದು ಅರ್ಪಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬವೂ ಕೂಡ ಒಂದೊಂದು ಹಸುವನ್ನ ಭಗವಂತನ ಸೇವೆಗೆ ದಾನವಾಗಿ ಕಾಣಿಕೆಯಾಗಿ ಅರ್ಪಿಸಿದರು. ಸೊ ಪ್ರತಿ ಮನೆಯಿಂದಲೂ ಕೂಡ ಭಗವಂತನ ಸೇವೆಗೆ ಅರ್ಪಣೆ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ
ಅಲ್ಲಿ ವರ್ಣನೆ ಮಾಡಲಾಗ್ತದೆ ಹೇಗೆ ಒಂದು ಸಮಾಜದಲ್ಲಿ ಭಗವಂತನ ಪೂಜಾ ಸ್ಥಳವಾದ ದೇವಸ್ಥಾನ ಎಷ್ಟು ಪ್ರಮುಖ. ಆ, ಅದು ಆ ಸಮಾಜದ ಕೇಂದ್ರವಾಗಿತ್ತು, ಸಮುದಾಯದ ಕೇಂದ್ರವಾಗಿತ್ತು. ಆ ಸಮುದಾಯದ ಎಲ್ಲ ವರ್ಗದ ಜನ, ಆ, ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ರಾಜರಷ್ಟೇ ಅಲ್ಲ, ಧನಿಕರಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ, ಸಾಮರ್ಥ್ಯಕ್ಕೂ ಮಿಗಿಲಾಗಿ, ಏಕೆಂದರೆ ಅವರ ಮನಸ್ಸಿನಲ್ಲಿ ಭಗವಂತನ ಕುರಿತಾದಂತಹ ಪ್ರೀತಿ, ಪ್ರೇಮ, ಭಕ್ತಿ, ಶ್ರದ್ಧೆ, ಅವರೆಲ್ಲರೂ ಕೂಡ ಭಗವಂತನ ಸೇವೆಗೆಂದು ಅರ್ಪಿಸ್ತಾ ಇದ್ರು. ಪ್ರಭುಪಾದರಲ್ಲಿ ವರ್ಣಿಸ್ತಾರೆ ಹೇಗೆ ಆ ಭಗವಂತನ ಸೇವೆ, ವಿಶೇಷವಾಗಿ ಶ್ರೀ ವಿಗ್ರಹದ ಸೇವೆಯನ್ನು ನಾವು ಮಾಡಬೇಕು. ಹ ಸೊ ನಿನ್ನೆ ಚರ್ಚೆಯಲ್ಲಿ ನಾವು ಈ ಶ್ರೀ ವಿಗ್ರಹ ರೂಪದ ಅಂದ್ರೆ ಅರ್ಚ ಅವತಾರದ ತತ್ವವನ್ನು ಕೂಡ ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಭಗವಂತ ಪರವ್ಯೋಮ ಆ ಗೋಲೋಕ ವೃಂದಾವನದಲ್ಲಿ ಆತ ನಿತ್ಯ ಲೀಲೆಯಲ್ಲಿ ತೊಡಗಿರುವವನು. ಈ ಜಗತ್ತಿಗೆ ಅವನು ಅನೇಕ ರೂಪಗಳಲ್ಲಿ ಪ್ರಕಟನಾಗ್ತಾನೆ ಜಗತ್ತಿನಲ್ಲಿ. ವ್ಯೂಹ, ನಂತರ ವಿಭವ ಅಂದ್ರೆ ಅವತಾರಗಳು, ನಂತರ ಅಂತರ್ಯಾಮಿ, ನಂತರ ವಿಶೇಷವಾಗಿ ಅರ್ಚಾವತಾರ. ನೆನ್ನೆ ಚರ್ಚೆಯಲ್ಲಿ ಇದೆಲ್ಲ ನೋಡಿದ್ವಲ್ವಾ. ಆ ಎಲ್ಲ ರೂಪಗಳಲ್ಲಿ ಅತ್ಯಂತ ಕರುಣಾಮಯ ರೂಪ ಅಂದ್ರೆ ಅರ್ಚ ವಿಗ್ರಹ, ಅರ್ಚಾವತಾರ, ವಿಗ್ರಹ ಸೇವೆ. ಭಗವಂತನ ರೂಪ ಅದು ಚಿನ್ಮಯ ಸ್ವರೂಪ. ಆ ಚಿನ್ಮಯ ಸ್ವರೂಪವನ್ನು ನಾವು ನಮ್ಮ ಕಣ್ಣುಗಳಿಂದ, ಚರ್ಮ ಚಕ್ಷುವಿನಿಂದ ಕಾಣಲಾಗುವುದೇ ಇಲ್ಲ. ಸೊ ಭಗವಂತ ನಮ್ಮಂತಹ ಬದ್ಧಾತ್ಮರಿಗೆ ಕೃಪೆಯನ್ನ ನೀಡಲಿಕ್ಕೆ ಅಂತ ತಾನು ತನ್ನ ಶಕ್ತಿಯೇ ಆದಂತಹ, ಭೌತಿಕ ಶಕ್ತಿಯ ಅಂಶಗಳಾದಂತಹ ಪೃಥ್ವಿ ಅಂದ್ರೆ ಮಣ್ಣು, ಲೋಹ, ಕಲ್ಲು, ಈ ರೀತಿಯಾದಂತಹ ಅಂಶಗಳಲ್ಲಿ ಆತ ಪ್ರಕಟನಾಗ್ತಾನೆ. ಅದಕ್ಕೊಂದು ಶಾಸ್ತ್ರೋಕ್ತ ವಿಧಿ ಇದೆ, ಪ್ರತಿಷ್ಠಾ ವಿಧಿ. ಅದನ್ನ ಒಬ್ಬ ಮಹಾನ್ ಭಕ್ತರು ಭಗವಂತನನ್ನ ಆಹ್ವಾನಿಸ್ತಾರೆ. ಈ ಪ್ರತಿಷ್ಠಾ ವಿಧಿಯನ್ನ ಪಾಲಿಸಿ ಆ ಭಗವಂತನ ರೂಪವನ್ನ ಈ ಭೌತಿಕ ಅಂಶಗಳಲ್ಲಿ ತೋರಿಸಿದಾಗ ಅದು ಶ್ರೀ ವಿಗ್ರಹವಾಗ್ತದೆ. ಚೈತನ್ಯ ಮಹಾಪ್ರಭು ಅನೇಕ ಬಾರಿ ಮಾತನ್ನ ಹೇಳಿದ್ದಾರೆ. ಭಗವಂತನ ವಿಗ್ರಹ ಅವರು ಕಂಡಾಗ ಅವರು ಸದಾ ಈ ಮಾತನ್ನ ಹೇಳ್ತಾ ಇದ್ರು, ಪ್ರತಿಮಾ ನಹಿ ತುಮಿ ಸಾಕ್ಷಾತ್ ವ್ರಜೇಂದ್ರ ನಂದನ. ಹೇ ಭಗವಂತ, ನೀನು ಇಲ್ಲಿ ಪ್ರತಿಮೆಯಲ್ಲ. ಇಲ್ಲಿ ಭಗವಂತನ ದೇವಸ್ಥಾನಕ್ಕೆ ಸದಾ ಚೈತನ್ಯ ಮಹಾಪ್ರಭು ಹೋಗ್ತಾ ಇದ್ರು. ವಿಶೇಷವಾಗಿ ಜಗನ್ನಾಥ ಪುರಿಯಲ್ಲಿ ಅವರಿದ್ದಾಗ ಪ್ರತಿದಿನ ಜಗನ್ನಾಥನ ದರ್ಶನಕ್ಕೆಂದು ಹೋಗ್ತಾ ಇದ್ರು. ಸೊ ಈ ವಿಗ್ರಹ ರೂಪವನ್ನ ಕೆಲವರು ಪ್ರತಿಮೆ, ಮೂರ್ತಿ ಈ ರೀತಿ ಕಾಣ್ತಾರೆ. ಬಟ್ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ದಾರೆ? ಪ್ರತಿಮಾ ನಾಹಿ ತುಮಿ ಸಾಕ್ಷಾತ್ ವ್ರಜೇಂದ್ರ ನಂದನ. ಸೊ ವಿಗ್ರಹ, ಶ್ರೀ ವಿಗ್ರಹ ಏನಿದೆ, ಭಗವಂತನ ವಿಗ್ರಹ, ಶ್ರೀಕೃಷ್ಣನ ವಿಗ್ರಹ ರೂಪ, ಅದು ಸಾಕ್ಷಾತ್ ಆಧ್ಯಾತ್ಮಿಕ ಸ್ವರೂಪ, ಸಾಕ್ಷಾತ್ ಭಗವಂತನ ಸ್ವರೂಪವೇ ಅದು. ಈ ರೂಪದಲ್ಲಿ ನೋಡಿ ಆ ಭಗವಂತನ ರೂಪಕ್ಕೆ ನಾವು ಸೇವೆಯನ್ನ ಸಲ್ಲಿಸಬೇಕು. ಈ ರೂಪದ ಈ ಪ್ರಾಕಟ್ಯದ ಮುಖ್ಯ ಉದ್ದೇಶ ಏನು? ನಮ್ಮ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಎಂದು ಭಗವಂತ ಈ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಸೊ ಇದನ್ನ ಮನಗಂಡು ಭಕ್ತ ತನ್ನ ಎಲ್ಲ ಪ್ರಯತ್ನಗಳನ್ನ, ತನ್ನ ಚಿಂತನೆಗಳನ್ನ, ತನ್ನ ಕಾರ್ಯಗಳನ್ನ ಆ ವಿಗ್ರಹದ ಸಂತುಷ್ಟಿಗೆಂದು ಆತ ಉನ್ಮುಖ ಮಾಡ್ತಾನೆ. ಸೊ ಆ ವಿಗ್ರಹವನ್ನ ಶೃಂಗಾರ ಮಾಡೋದಾಗಿರುವ ಅಭಿಷೇಕ, ಶೃಂಗಾರ, ನೈವೇದ್ಯ, ಉತ್ಸವಗಳು, ಇವೆಲ್ಲವುಗಳಲ್ಲಿ ಆತ ತೊಡಗ್ತಾನೆ. ಈ ಕಾರಣದಿಂದಾಗಿ ಆತ ಭೌತಿಕ ಚಿಂತನೆಗಳಿಂದ ಮೇಲೇಳ್ತಾನೆ. ಭಗವಂತನ ಚಿಂತನೆ, ಸೇವೆಯಲ್ಲಿ ಆತ ತೊಡಗಿ ಆತ ಶುದ್ಧನಾಗ್ತಾನೆ. ಭಗವಂತನ ಸ್ಮರಣೆಯಲ್ಲಿ ಅವನು ಪ್ರಗಾಢನಾಗ್ತಾನೆ. ಭಗವಂತನ ಸ್ಪಂದನೆ, ಆತನ ಆ ದಿವ್ಯ ಸಾಕ್ಷಾತ್ಕಾರವನ್ನು ಪಡಿತಾನೆ. ಸೊ ಹೀಗೆ ಭಕ್ತಿಯ ಅಂಗಗಳಲ್ಲಿ ವಿಗ್ರಹ ಸೇವೆ ಬಹಳ ಮುಖ್ಯವಾದಂತಹ ಅಂಗ. ಭಗವಂತನ ನಾಮಸ್ಮರಣೆ, ನಾಮಕೀರ್ತನೆ, ಭಗವಂತನ ಕಥಾಶ್ರವಣ, ಶ್ರೀ ವಿಗ್ರಹ ಸೇವೆ, ನಂತರ ಭಗವಂತನ ಧಾಮದ ದರ್ಶನ, ತೀರ್ಥ ಸೇವೆ, ಇವೆಲ್ಲವೂ ಬಹಳ ಮುಖ್ಯವಾದಂತಹ ಭಕ್ತಿ ಅಂಗಗಳು.
ಪಂಚಾಂಗ ಭಕ್ತಿ ಅಂತ ಹೇಳ್ತಾರೆ ಈ 5 ಅಂಗಗಳಿಗೆ. ಸೊ ಹೀಗೆ ವಿಗ್ರಹ ಸೇವೆ ಅನ್ನೋದು ಈ ಎಲ್ಲ ಭಕ್ತಿ ಅಂಗಗಳಲ್ಲಿ ಇದು ಕೂಡ ಬಹಳ ಪ್ರಮುಖವಾದಂತಹ ಅಂಗ. ಸೊ ಇದನ್ನ ನಾವು ಈ ಲೀಲೆಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಭಗವಂತನ ವಿಗ್ರಹ ಅದು ಸಾಕ್ಷಾತ್ ಸ್ವರೂಪವೇ. ಸೊ ಹೀಗೆ ನಿನ್ನೆ ಚರ್ಚೆಯಲ್ಲಿ ನಾವು ಇದನ್ನೆಲ್ಲ ನೋಡಿದ್ವಿ. ಆ ಒಂದು ಮಹಾನ್ ಉತ್ಸವ ಒಂದೇ ದಿನದ್ದಾಗ್ಲಿಲ್ಲ. ಅದಾದ ಮೇಲೆ ಅನೇಕ ಗ್ರಾಮದ ನಿವಾಸಿಗಳು ಬಂದು ವಿನಂತಿಸಿಕೊಂಡಿದ್ರಿಂದ ಪ್ರತಿದಿನ ಈ ರೀತಿಯಾದ ಅದ್ಧೂರಿ ಉತ್ಸವ ಆ ಗೋಪಾಲನಿಗೆಂದು ನಡೆಯಿತು. ಎಷ್ಟು ದಿನದವರೆಗೆ ನಡೀತು? ನಿನ್ನೆ ನಾವು ನೋಡ್ತಾ ಇದ್ವಲ್ಲ, ನೆನಪು ಮಾಡ್ಕೊಳ್ಳಿ. 2 ವರ್ಷ. 2 ವರ್ಷ ನಡೀತು. ಯೋಚನೆ ಮಾಡಿ, ಒಂದು ಉತ್ಸವವನ್ನ ನಾವು ಏರ್ಪಾಟ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಬೀಳ್ತೀವಿ ಅಲ್ವಾ? ಅಯ್ಯೋ ಎಂದು ಮುಗ್ದೋಗುತ್ತೋ ಅನ್ನೋ ಒಂದು ರೀತಿ ಯೋಚನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಯಾಕಂದ್ರೆ ಭಕ್ತಿ ಶ್ರದ್ಧೆ ಇಲ್ಲ, ಸೇವಾ ಭಾವ ಇಲ್ಲ. ಹಾಗಾಗಿ ಬಟ್ ಪ್ರತಿದಿನ ಈ ರೀತಿಯಾದಂತಹ ಉತ್ಸವ 2 ವರ್ಷಗಳವರೆಗೆ ನಡೆಯಿತು. ಇದನ್ನೆಲ್ಲ ನಾವು ನಿನ್ನೆ ಚರ್ಚೆಯಲ್ಲಿ ನೋಡ್ತಾ ಇದ್ವಿ. ಸೊ ಹೀಗೆ ಈ ಉತ್ಸವ ತುಂಬಾ ಸುದೀರ್ಘವಾಗಿ ನಡೆದಾದ್ರೂ ಕೂಡ ಭಗವಂತ ಆ ಒಂದು ರಾತ್ರಿ ಮಾಧವೇಂದ್ರ ಪುರಿಯವರಿಗೆ ಮತ್ತೊಮ್ಮೆ ಕನಸಿನಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಇದು 2ನೇ ಕನಸು. 2ನೇ ಬಾರಿ ಗೋಪಾಲ ಮಾಧವೇಂದ್ರ ಪುರಿಯವರಿಗೆ ಕನಸಿನಲ್ಲಿ ಪ್ರಕಟನಾಗಿ ಒಂದು ಮಾತನ್ನ ಹೇಳಿದ್ದ. ನೆನಪು ಮಾಡ್ಕೊಳ್ಳಿ. ಈ ಒಂದು ಹಂತದಲ್ಲಿ ನಾವು ನಿನ್ನೆ ವಿರಾಮ ಮಾಡಿದ್ವಿ. ಏನು ಹೇಳಿದ್ದ 2ನೇ ಬಾರಿ ಭಗವಂತ ಗೋಚರವಾಗಿ ಕನಸಿನಲ್ಲಿ? ನನಗೆ ತುಂಬಾ ಉಷ್ಣವಾಗಿದೆ, ಚಂದನದಿಂದ ನನ್ನ ತಣ್ಣಗೆ ಮಾಡು ಅಂತ. ಸೊ ಚಂದನ ಅಥವಾ ಗಂಧವನ್ನ ಲೇಪಿಸಿ ನನಗೆ ಇನ್ನಷ್ಟು ನೀನು ತಂಪು ಮಾಡು, ನನ್ನ ದೇಹದ ಉಷ್ಣತೆ ಕಡಿಮೆ ಆಗಿಲ್ಲ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಮಲಯ ಪ್ರಾಂತ್ಯದ ಚಂದನವನ್ನ ತಂದು ನೀನು ನನಗೆ ಲೇಪನ ಮಾಡು. ಏನಿದು ಹೇಳ್ತಾ ಇದ್ದಾನೆ ಭಗವಂತ? ಮಲಯ ಪ್ರಾಂತ್ಯ ಅಂದ್ರೆ ಯಾವುದು ಗೊತ್ತಾ? ಮಲೇಷಿಯಾ. ಹೇಳಿ. ಮಲೇಷಿಯಾ. ಅಫ್ಕೋರ್ಸ್ ಆ ಪೂರ್ತಿ ಏರಿಯಾ ಪ್ರಾಂತ್ಯವನ್ನೇ ಮಲಯ ಪ್ರಾಂತ್ಯ ಅಂತ ಹೇಳ್ತಾ ಇದ್ರು. ಸೊ ಪ್ರಭುಪಾದರು ಹೇಳ್ತಾರೆ 2 ಪ್ರದೇಶಗಳಿಗೆ ಮಲಯ ಪ್ರಾಂತ್ಯ ಅಂತ ಹೇಳಿದ್ದಾರೆ. ಒಂದು ಈ ಪೂರ್ವ ಭಾರತದ ಪ್ರದೇಶ, ವಿಶೇಷವಾಗಿ ಜಗನ್ನಾಥಪುರಿಯ ಪ್ರದೇಶ ಏನಿದೆ, ನೀಲಾದ್ರಿ ಪರ್ವತದ ಪ್ರದೇಶ ಏನಿದೆ, ಅದಕ್ಕೆ ಮಲಯ ಪ್ರಾಂತ್ಯ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಮಲೇಷಿಯಾ ಅನ್ನೋದು ಕೂಡ ಮಲಯ ಪ್ರಾಂತ್ಯದ ಒಂದು ಮೂಲ. ಅದು ಈಗಿನ ಹೆಸರು. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಮಲಯ ಪ್ರಾಂತ್ಯ, ಮಲೇಷಿಯಾ, ಅಲ್ಲಿ ಚಂದನದ ಮರಗಳು ಅತ್ಯಂತ ಹೇರಳವಾಗಿತ್ತು ಮುಂಚೆ. ಹಾಗಾಗಿ ಮಲಯ ಪ್ರಾಂತ್ಯದ ಚಂದನ ಅಂದ್ರೆ ಮಲೇಷಿಯಾ ದೇಶ ಅದು ಚಂದನಕ್ಕೆ, ಗಂಧಕ್ಕೆ ಹೆಸರುವಾಸಿಯಾಗಿತ್ತು. ಬಟ್ ಈಗ ಅದು ರಬ್ಬರ್ಗೆ ಹೆಸರುವಾಸಿಯಾಗಿದೆ. ಎಲ್ಲ ಸಂಸ್ಕೃತಿಯ ಪತನವಾದ ಕಾರಣದಿಂದಾಗಿ. ಸೊ ಮೊದಲನೇದಾಗಿ ಮಲಯ ಪ್ರಾಂತ್ಯ ಅಂದ್ರೆ ಒಂದು ಅರ್ಥ ಆ ಪೂರ್ವ ಉತ್ಕಲ ಪ್ರದೇಶ ಅಂತ ಏನ್ ಹೇಳ್ತಾರೆ, ನೀಲಾದ್ರಿ ಪರ್ವತದ ಪ್ರದೇಶ, ಅದು ಜಗನ್ನಾಥಪುರಿ. 2ನೇ ಅರ್ಥ ಮಲಯ ಪ್ರಾಂತ್ಯದ ಅರ್ಥ ಏನ್ ಗೊತ್ತಾ? ಗಂಧದ ಗುಡಿ. ಯಾವ್ದದು ಹೇಳ್ತೀವಲ್ವಾ? ಕರ್ನಾಟಕ, ಮೈಸೂರು. ಸೊ ಕರ್ನಾಟಕವನ್ನು ಕೂಡ ಮಲಯ ಪ್ರಾಂತ್ಯ ಅಥವಾ ಈ ಪಶ್ಚಿಮ ಘಟ್ಟದ ಜಾಗ ಏನಿದೆ ಇದನ್ನು ಕೂಡ ಮಲಯ ಪ್ರಾಂತ್ಯ ಅಂತ ಹೇಳ್ತಾರೆ. ಸೊ ಇದನ್ನ ಪ್ರಭುಪಾದರು ಉಲ್ಲೇಖ ಮಾಡ್ತಾರೆ. ಸೊ ಇಲ್ಲಿ ಶ್ರೀ ಗೋಪಾಲ ವಿಗ್ರಹ ಪ್ರಕಟನಾಗಿ ಹೇಳಿದಾಗ ಮಲಯ ಪ್ರಾಂತ್ಯ ಯಾವುದಾಗಿತ್ತು, ಇಲ್ಲಿ ಹೇಳೋ ಅರ್ಥ ಏನು ಅಂದ್ರೆ ಪೂರ್ವ ಭಾರತದ ಜಗನ್ನಾಥಪುರಿ ಕ್ಷೇತ್ರಕ್ಕೆ ನೀನು ಹೋಗಿ ಗಂಧ ಚಂದನವನ್ನ ತಂದು ನನಗೆ ಲೇಪನ ಮಾಡು. ಸೊ ಎಷ್ಟು ದೂರ ಆಗತ್ತೆ? ನಾನು ಜಸ್ಟ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ವೃಂದಾವನದ ಗೋವರ್ಧನ ಕ್ಷೇತ್ರದ ಬಳಿ ಗೋಪಾಲನ ಪ್ರತಿಷ್ಠಾಪನೆ ಆಗಿದೆ. ಈಗ ಭಗವಂತ ಎಲ್ಲಿಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ? ಎಲ್ಲಿ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ? ಜಗನ್ನಾಥಪುರಿಗೆ. ಆಗಿನ ಸಮಯದಲ್ಲಿ ಟ್ರೈನು, ಫ್ಲೈಟು, ಬಸ್ಸು, ಕಾರ್ ಇತ್ತ? ಇಲ್ಲ. ಸರಿ ಸುಮಾರು ಈಗಿನ ಮ್ಯಾಪ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ 1600-1700 ಕಿಲೋಮೀಟರ್ ಆಗತ್ತೆ. ಆದ್ರೆ ಈ ಭಕ್ತ ಮಾಧವೇಂದ್ರ ಪುರಿ ಇದೆಲ್ಲ ಚಿಂತೆ ಮಾಡಲೇ ಇಲ್ಲ. ತಕ್ಷಣವೇ ಎದ್ದು ಆತ ಅತ್ಯಂತ ಸಂತೋಷದಲ್ಲಿ ತಯಾರಾಗ್ಬಿಟ್ಟ. ಮಾಧವೇಂದ್ರ ಪುರಿ ತನ್ನ ಪ್ರಿಯ ಗೋಪಾಲನ ಸಂತುಷ್ಟಿಗೆಂದು ಈ ಮಹಾನ್
ಪ್ರಯಾಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇದು ಮುಂದೆ ಮತ್ತೆ ಮತ್ತೆ ಬರುತ್ತೆ ಈ ಮಾತು. ಸೊ ಗೋಪಾಲ ವಿಗ್ರಹದ ಸೇವೆಗೆ ಎಲ್ಲ ವ್ಯವಸ್ಥೆಯನ್ನ ಮತ್ತೊಮ್ಮೆ ಆತ ನೋಡಿ ಎಲ್ಲವನ್ನ ಏರ್ಪಾಟು ಮಾಡಿ ಎಲ್ಲ ಸರಿಯಾಗಿ ನಡಿಬೇಕು, ನಾನು ಹೊರ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೇಳಿ ಈಗ ಬಂಗಾಳ ಪ್ರದೇಶ, ಪೂರ್ವ ಭಾರತದ ಕಡೆಗೆ, ಬಂಗಾಳದಿಂದ ಆತ ಉತ್ಕಲ ಅಥವಾ ಒರಿಸ್ಸಾ ಪ್ರದೇಶದವರೆಗೆ ಹೋಗ್ತಾ ಇದ್ದಾನೆ. ಈ ಒಂದು ಯೋಜನೆಯಲ್ಲಿ ಆತ ವೃಂದಾವನವನ್ನ ತೊರೆದು ಈಗ ಕಾಲ್ನಡಿಗೆಯಲ್ಲಿ ಏಕಾಂಗಿಯಾಗಿ ಹೊರಟಿದ್ದಾನೆ. ಕಾಲ್ನಡಿಗೆಯಲ್ಲಿ ಏಕಾಂಗಿಯಾಗಿ ಹೊರಟಿದ್ದಾನೆ. ನಾವು ಆಗಿನ ಸಮಯದ ದೇಶದ ಪರಿಸ್ಥಿತಿ ಕೂಡ ನಾವು ನೋಡಬೇಕು. ಏನಾಗಿತ್ತು ಆಗ? ಏನಾಗಿರ್ಬೋದು ನೆನಪು ಮಾಡ್ಕೊಳ್ತೀರಾ? ಸರಿಸುಮಾರು 13-14ನೇ ಶತಮಾನದ ಮಾತಿತು. ಚೈತನ್ಯ ಮಹಾಪ್ರಭು 15ನೇ ಶತಮಾನದಲ್ಲಿ ಪ್ರಕಟರಾಗಿದ್ದಲ್ವಾ? 1 ಶತಮಾನ ಹಿಂದಿಂದು. ಆ ಸಮಯದಲ್ಲಿ ದೇಶ ಹೇಗಿತ್ತು? ಮಹಮ್ಮದೀಯರ ಇದರಲ್ಲಿ ಒಳಪಟ್ಟಿದ್ದಾರೆ. ಎಲ್ಲೆಡೆ ಮುಸಲ್ಮಾನ ರಾಜರ ಆಡಳಿತ, ಆಕ್ರೋಶ, ಒಂದು ರೀತಿ ಶೋಷಣೆ, ಕೊಲೆ, ದೌರ್ಜನ್ಯಗಳು ನಡೀತಾ ಇತ್ತು. ವಿಶೇಷವಾಗಿ ಸಾಧು ಸಂತರು, ಧರ್ಮಿಷ್ಠರು ಯಾರಿದ್ದಾರೆ, ಭಕ್ತರು, ಅವರ ಮೇಲೆ ಅತ್ಯಂತ ಶೋಷಣೆ ನಡೀತಾ ಇತ್ತು. ಆ ಸಮಯದಲ್ಲಿ ಈತ ಈ ಒಂದು ಕಾರ್ಯ ಮಾಡಲಿಕ್ಕೆ ಧೈರ್ಯ ಮಾಡಿ ಮುನ್ನಡೀತಾ ಇದ್ದಾನೆ. ಯೋಚನೆ ಮಾಡಿ ಈತನ ಮಹಾನ್ ಭಕ್ತಿ ಧೈರ್ಯವನ್ನ ನೀವು ಯೋಚನೆ ಮಾಡಿ. ಹೀಗೆ ನಡೀತಾ ಇರಬೇಕಾದ್ರೆ ಆತ ಸಾಕಷ್ಟು ದಿನ, ತಿಂಗಳುಗಳ ಆ ಕಾಲ್ನಡಿಗೆಯ ನಂತರ ಇನ್ನೇನು ಸ್ವಲ್ಪ ದೂರ ಜಗನ್ನಾಥಪುರಿ, ಇನ್ನೊಂದಿಷ್ಟು ತಿಂಗಳ ಕಾಲ್ನಡಿಗೆ ಸಮಯ ಅಷ್ಟೇ ದೂರ ಇರೋದು ಅನ್ನೋ ಒಂದು ಸಮಯದಲ್ಲಿ ಆತ ಒಂದು ಕ್ಷೇತ್ರಕ್ಕೆ ಬರ್ತಾನೆ. ಆ ಕ್ಷೇತ್ರದ ಹೆಸರು ರೇಮುನಾ. ರೇಮುನಾ ಕ್ಷೇತ್ರ. ಬಾಳಾಸೋರ್ ಅನ್ನುವಂತಹ ಒಂದು ಹತ್ತಿರದ ಪ್ರಾಂತ್ಯ, ಅಲ್ಲಿ ಊರು, ಅದರ ಹತ್ತಿರ ಈ ಒಂದು ಗ್ರಾಮ ಇದೆ ರೇಮುನಾ. ಈ ರೇಮುನಾ ಕ್ಷೇತ್ರದಲ್ಲಿ ಒಂದು ಸುಂದರವಾದಂತಹ ದೇವಸ್ಥಾನ ಇದೆ, ಗೋಪಿನಾಥ ದೇವರ ದೇವಸ್ಥಾನ. ಅಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮ ತಾನು ಸೀತೆಗೆ ನಾನು ಮುಂದೆ ಪ್ರಕಟನಾಗುವ ಅವತಾರದ ಕುರಿತಾಗಿ ಹೇಳುವಾಗ ಸೀತೆಗೆ ಅತ್ಯಂತ ಕುತೂಹಲ ಉಂಟಾಯಿತು. ಆಗ ರಾಮ ತನ್ನ ಬಾಣದಿಂದ ಆ ಚಿತ್ರಕೂಟದ ಪ್ರದೇಶದ ಆ ಕಲ್ಲಿನ ಬಂಡೆಯ ಮೇಲೆ ಈ ವಿಗ್ರಹವನ್ನ ಕೆತ್ತಿದ. ಅದಾದ ಮೇಲೆ ಆ ವಿಗ್ರಹವನ್ನ ಬ್ರಹ್ಮ ಈ ಜಾಗದಲ್ಲಿ ಸ್ಥಾಪಿಸಿದ. ಸೊ ರಾಮನೇ ಕೆತ್ತಿದ ಕೃಷ್ಣನ ವಿಗ್ರಹ ಅದು ಈ ಗೋಪಿನಾಥ ವಿಗ್ರಹ. ಈ ವಿಗ್ರಹದಲ್ಲಿ ಹಸುಗಳು, ಬಲರಾಮ ಎಲ್ಲವೂ ಅನೇಕ ಅಂಶಗಳು ಕೂಡ ಉಂಟು. ಸೊ ಅತ್ಯಂತ ಸುಂದರವಾದಂತಹ ರೂಪ. ಸೊ ಇಲ್ಲಿ ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ? ಮಾಧವೇಂದ್ರಪುರಿ ಬರ್ತಾ ಇದ್ದಾರೆ. ಸೊ ಅವರು ಅಲ್ಲಿ ಬಂದಾಗ ಅತ್ಯಂತ ಸಂತೋಷದಲ್ಲಿ ಗೋಪಿನಾಥನ ದರ್ಶನವನ್ನು ಮಾಡಿ ಅತ್ಯಂತ ಸಂತೋಷದಲ್ಲಿ ಅವರು ಅಲ್ಲಿ ನೃತ್ಯ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಭಾವಪುರುಷ. ಅದನ್ನು ನೋಡಿ ಅವರು ಅಲ್ಲಿದ್ದಂತಹ ಭಕ್ತರು ಕೂಡ ಅವರನ್ನು ಗೌರವಿಸ್ತಾರೆ. ವಿಶೇಷವಾಗಿ ಆ ಗೋಪಿನಾಥ ದೇವಸ್ಥಾನದಲ್ಲಿ ಭಗವಂತನ ಸೇವೆಯನ್ನ ಎಷ್ಟು ಚೆನ್ನಾಗಿ, ಎಷ್ಟು ಒಂದು ರೀತಿ ಎಲ್ಲ. ಮ್ಯೂಟ್ ಮಾಡಿ, ಹರೇ ಕೃಷ್ಣ ಮ್ಯೂಟ್ ಮಾಡಿ, ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ. ಸೊ ಅಲ್ಲಿ ಆ ದೇವಸ್ಥಾನದಲ್ಲಿ ಸೇವೆ ಎಷ್ಟು ಕೂಲಂಕುಷವಾಗಿ ಮಾಡಲಾಗ್ತಾ ಇತ್ತು. ಸಣ್ಣ ಸಣ್ಣ, ಈಗ ಭಗವಂತನ ಹಾರವನ್ನು ಕೂಡ ಎಷ್ಟು ಸುಂದರವಾಗಿ ಡೀಟೇಲ್ಡ್ ಆಗಿ ಮಾಡಲಾಗ್ತಾ ಇತ್ತು. ಭಗವಂತನ ಶೃಂಗಾರ, ಭಗವಂತನ ಪ್ರತಿಯೊಂದು ಅಂಶ, ಆರತಿ ಎಲ್ಲವೂ ಕೂಡ. ಅದನ್ನು ನೋಡಿ ಮಾಧವೇಂದ್ರಪುರಿ ಅವರಿಗೆ ಒಂದು ಆಲೋಚನೆ ಬರ್ತಾ ಇದೆ. ಏನದು? ಇಷ್ಟು ಸೇವೆಯನ್ನ ಉತ್ಕೃಷ್ಟ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ ಅನ್ನ ಕುಲಂಕುಷವಾಗಿ ಎಲ್ಲ ಪಾಲಿಸ್ತಾ ಇದ್ದಾರೆ ಭಗವಂತನ ಸಂತುಷ್ಟಿಗೆಂದು. ಅಂದ್ರೆ ಭಗವಂತನ ನೈವೇದ್ಯ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ನಾನು ಇಲ್ಲಿ ಆಗ್ತಾ ಇರೋ ಸೇವೆಗಳನ್ನೆಲ್ಲ ಗಮನಿಸಿ ಇದೇ ರೀತಿಯಾಗಿ ನಾನು ನನ್ನ ಇಷ್ಟ ದೇವವಾದ ಶ್ರೀ ಗೋಪಾಲನಿಗೆ
ಈ ಗುಣಮಟ್ಟದ ಸೇವೆಯನ್ನು ನಾನು ಅರ್ಪಿಸಿ ಆತನಿಗೆ ಸಂತುಷ್ಟಿಪಡಿಸ್ಬೇಕು. ನೋಡಿ, ಭಕ್ತ ಜಗತ್ನಲ್ಲಿ ಏನನ್ನೇ ಕಂಡ್ರೂ ಕೂಡ ತನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಅದನ್ನ ಅರ್ಪಣೆ ಮಾಡಿ ಭಗವಂತನಿಗೆ ಸಂತೋಷ ನೀಡಬೇಕು, ಈ ಒಂದು ಯೋಚನೆ ಬರುತ್ತೆ. ಸುಂದರವಾದ ಹೂವಾಗಿರ್ಬೋದು, ಅದ್ಭುತ ವೈಭವಯುತವಾದಂತಹ ಯಾವುದೇ ಆಭರಣಗಳಾಗಿರಬಹುದು, ಅಥವಾ ತುಂಬ ಏನು ಹೇಳ್ತಾರೆ, ಉತ್ಕೃಷ್ಟವಾದಂತಹ ಆಹಾರ ಪದಾರ್ಥ ನೈವೇದ್ಯಗಳಾಗಿರಬಹುದು, ಅವೆಲ್ಲವನ್ನು ಕೂಡ ನಾನು ನನ್ನ ಭಗವಂತನಿಗೆ ಈ ರೀತಿಯಾಗಿ ಮಾಡಿ ಅರ್ಪಿಸಿದ್ರೆ ಭಗವಂತ ಎಷ್ಟು ಸಂತೋಷವಾಗ್ತಾನೆ. ನೋಡಿ, ಈ ಒಂದು ಚಿಂತನೆ ಇದೆಯಲ್ಲ, ಇದು ಆ ಜೀವಾತ್ಮನನ್ನ ಪೂರ್ತಿ ನಿಸ್ವಾರ್ಥ ಸ್ತರಕ್ಕೆ ಕರೆದೊಯ್ಯುತ್ತೆ. ಸ್ವಾರ್ಥ ದೇಹಾತ್ಮ ಬುದ್ಧಿಯಲ್ಲಿ ಪೂರ್ತಿ ಮುಳುಗಿ ಹೋಗಿರೋ ಜೀವಾತ್ಮ ಹೇಗೆ ನಿಸ್ವಾರ್ಥನಾಗ್ಲಿಕ್ಕೆ ಸಾಧ್ಯ? ಭಗವಂತನ ಕುರಿತಾಗಿ ಪ್ರೇಮ, ಪ್ರೀತಿ, ಭಕ್ತಿಯನ್ನು ಬೆಳೆಸಿದಾಗ ಮಾತ್ರ, ಈ ರೀತಿಯ ಸೇವಾ ಭಾವವನ್ನು ಬೆಳೆಸಿದಾಗ ಮಾತ್ರ. ಸೊ ಹೀಗೆ ಇದರ ಉತ್ಕೃಷ್ಟ ಉದಾಹರಣೆ ಈ ಮುಕ್ತ ಭಕ್ತರಾದಂತಹ ಈ ಮಾಧವೇಂದ್ರ ಪುರಿ ಅವರು ತೋರಿಸ್ತಾ ಇದ್ದಾರೆ. ಸೊ ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ? ಯಾರಾದ್ರೂ ನೆನಪು ಮಾಡ್ಕೊಳ್ಳಿ, ಏನ್ ಯೋಚನೆ ಮಾಡ್ತಾ ಇದ್ದಾರೆ? ಏನ್ ಯೋಚನೆ ಮಾಡ್ತಾ ಇದ್ದಾರೆ? ಉತ್ತಮವಾದ ಆಹಾರವನ್ನು ನಾನು ಅರ್ಪಿಸ್ಬೇಕು ಅಂತ. ನನಗೂ ಕೂಡ ಈ ರೀತಿಯಾಗಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರಾದ್ರೂ ಅರ್ಚಕರು ಹೇಳಿದ್ರೆ ಅದೇ ರೀತಿಯಾಗಿ ನಾನು ನೈವೇದ್ಯವನ್ನ, ಆಹಾರವನ್ನ ತಯಾರು ಮಾಡಿ ಭಗವಂತನಿಗೆ ಅರ್ಪಿಸಬಹುದಲ್ವಾ? ಈ ರೀತಿ ಯೋಚನೆ ಮಾಡ್ತಾ ಇದ್ರು. ಸೊ ಅಲ್ಲಿರುವಂತಹ ಅರ್ಚಕರಿಗೆ ಕುರಿತಾಗಿ ಕೇಳಿದಾಗ ಅಲ್ಲಿರೋ ಅರ್ಚಕರು ವರ್ಣನೆ ಮಾಡ್ತಾರೆ. ಎಲ್ಲ ಸೇವೆಗಳನ್ನ ವರ್ಣನೆ ಮಾಡಾದ್ಮೇಲೆ ವಿಶೇಷವಾಗಿ ಭಗವಂತನಿಗೆ ಅರ್ಪಿಸ್ತಾ ಇರುವಂತಹ ಒಂದು ವಿಶೇಷ ನೈವೇದ್ಯ ಖಾದ್ಯ, ಅದು ಹಾಲು ಮತ್ತು ಅಕ್ಕಿಯಿಂದ ತಯಾರು ಮಾಡುವಂತಹ ಒಂದು ಪಾಯಸ, ಕ್ಷೀರಾನ್ನ. ಅದು ಎಷ್ಟು ಪ್ರಸಿದ್ಧವಾಗಿತ್ತು, ಎಷ್ಟು ಉತ್ಕೃಷ್ಟವಾಗಿ ಮಾಡಲಾಗ್ತಾ ಇತ್ತು ಅಂದ್ರೆ ಅದಕ್ಕೆ ಹೆಸರು ಅಮೃತ ಕೇಲಿ, ಅಮೃತ ಪಾಯಸ ಅಂತ ಹೇಳ್ತಾ ಇದ್ರು. ಗೋಪಿನಾಥನ ಕ್ಷೀರ ಇದು ಬಹಳ ಪ್ರಸಿದ್ಧ, ಬೇರೆ ಎಲ್ಲೂ ಸಿಗದಂತಹ ಮಹಾನ್ ಅತ್ಯಂತ ಮಧುರವಾದಂತಹ ಪ್ರಸಾದ. ಅದನ್ನ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸ್ತಾ ಇದ್ರು. ಭಗವಂತನ ಪ್ರಸಾದವನ್ನ ವಿತರಿಸಲಾಗ್ತಿತ್ತು. ಪ್ರತಿದಿನ ಸಂಜೆ ಸಮಯದಲ್ಲಿ 12 ಮಣ್ಣಿನ ಪಾತ್ರೆಗಳಲ್ಲಿ, ಸಣ್ಣ ಸಣ್ಣ ಕೊಲಾಡ್ ಅಂತ ಹೇಳ್ತಾರೆ, ಮಣ್ಣಿನ ಪಾತ್ರೆ, ಅದರಲ್ಲಿ ಅರ್ಪಿಸ್ತಾ ಇದ್ರು. ಇದನ್ನ ಕೇಳಿದ ತಕ್ಷಣ, ಅರ್ಚಕರು ಈಗ ಹೇಳಿದ ತಕ್ಷಣ, ನಮ್ಮ ಮಾಧವೇಂದ್ರ ಪುರಿಯವರ ಮನಸ್ಸಿನಲ್ಲಿ ಒಂದು ಯೋಚನೆ. ಏನದು? ಅವ್ರು ಏನ್ ಯೋಚನೆ ಮಾಡಿರ್ಬೋದು? ಓದ್ತೀರಾ? 2ನೇ ಪ್ಯಾರಾಗ್ರಾಫ್ ಯಾರಾದ್ರೂ ಓದ್ತೀರಾ? ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ ಸ್ಲೈಡ್ ಅಲ್ಲಿ? ಪ್ರಭು, ನಾನು ಕೇಳದೆಯೇ ಸ್ವಲ್ಪ ಪಾಯಸವನ್ನು ನನಗೆ ನೀಡಿದರೆ ನಾನು ಅದನ್ನು ಸವಿದು ನನ್ನ ಪ್ರಭು ಗೋಪಾಲನಿಗೆ ಅರ್ಪಿಸಲು ಅಂತಹದ್ದೇ ಸಿದ್ಧತೆಯನ್ನು ಮಾಡಬಹುದು ಎಂದು ಮಾಧವೇಂದ್ರ ಪುರಿ ಭಾವಿಸಿದರು. ನೋಡಿ, ಅದನ್ನ ಹೇಗೆ ನಮ್ಮ ಗ್ರಂಥದಲ್ಲಿ ಆಚಾರ್ಯರು ಹೇಗೆ ಅದನ್ನ ಪ್ರಕಟಿಸ್ತಾರೆ ಅಂತ. ನಾನು ಹೋಗಿ ಕೇಳಿ ಅವ್ರಿಗೆ ಪಾಯಸ ಪಡ್ಕೊಂಡು ಅದನ್ನ ಸೌದು ನಾನು ಮಾಡ್ತೀನಿ, ಆ ರೀತಿ ಅಲ್ಲ. ಏನ್ ಹೇಳಿದ್ದಾರೆ ಅಲ್ಲಿ? ನಾನು ಕೇಳದೆಯೇ ಸ್ವಲ್ಪ ಪಾಯಸವನ್ನ ನನಗೆ ನೀಡಿದರೆ. ಏನಾಗ್ತಿತ್ತು ಕೇಳಿದ್ರೆ? ಕೇಳಿ ಪಡೆದ್ರೆ ಏನ್ ತಪ್ಪು? ಪ್ರಶ್ನೆ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಅವರು ಅಯಾಚಕ ವೃತ್ತಿ ಸೇವೆ ವೃತ್ತವನ್ನು ತುಂಬಾ ಚೆನ್ನಾಗಿ, ಕರೆಕ್ಟ್, ಸರಿಯಾದ ಉತ್ತರ ಹೇಳಿದ್ರೆ. ಹೌದು, ಮೊದಲನೇದಾಗಿ ಅವರು ಅಯಾಚಕ ವೃತ್ತಿ. ಅವರು ಭಗವಂತನೇ ನನಗೆ ಅದನ್ನ ನೀಡಿದ್ರೆ, ನಾನು ಕೇಳೋದಲ್ಲ, ನಾನು ಡಿಮ್ಯಾಂಡ್ ಮಾಡೋದಲ್ಲ. ಮೊದಲನೇದಾಗಿ ಅವರ ಅಯಾಚಕ ವೃತ್ತಿ. ಎರಡನೇದಾಗಿ ಭಗವಂತನ ಪ್ರಸಾದ, ಅದನ್ನ ನಾವು ಏನ್ ಹೇಳ್ತಾರೆ, ನನ್ನ ಹಕ್ಕು ಅಂತ ಕೇಳೋದಲ್ಲ, ಅಥವಾ ನಾನು ಒಂದು ರೀತಿ ಕಮಾಂಡ್ ಮಾಡಿ ತಗೊಳ್ಳೋದಲ್ಲ. ಆ ಭಕ್ತರು ಅವರು ನನ್ನ ಮೇಲೆ ಕೃಪೆ ತೋರಿ ಅವರು ನೀಡಿದ್ರೆ ನಾನು ಪಡಿಲಿಕ್ಕೆ ಸಾಧ್ಯ. ಇದು ಭಕ್ತಿಯಲ್ಲಿ ಒಂದು ವಿಶೇಷವಾದಂತಹ ಭಾವ. ಏನದು? ಭಗವಂತನೇ ಕೃಪೆಯನ್ನು ತೋರಿ ನನಗೆ ನೀಡಿದ್ರೆ ಅದನ್ನು ಸ್ವೀಕರಿಸ್ತೀನಿ. ಸೊ ಏನನ್ನ ಭಗವಂತ ನೀಡ್ತಾರೋ ಅದನ್ನು ಸ್ವೀಕರಿಸ್ತೀನಿ. ಸೊ ಹೀಗೆ ಇದು ಬಹಳ ಉನ್ನತವಾದಂತಹ ಶರಣಾಗತಿ. ಅಫ್ಕೋರ್ಸ್ ಅನುಕರಣೆ ಮಾಡೋದು ಕೂಡ ಕೆಲವೊಮ್ಮೆ ತಪ್ಪಾಗತ್ತೆ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಭಕ್ತಿಯ ಭಾವ ಅಥವಾ ಸೇವೆಯ ಭಾವ ಅನ್ನೋದು ಹೇಗಿರುತ್ತೆ, ಉತ್ಕೃಷ್ಟ ಭಕ್ತರ ಜೀವನದಿಂದ ನಾವು ತಿಳಿಬಹುದು. ಸೊ ಹೀಗೆ ಈ ಸುಂದರ ಗೋಪಿನಾಥನ ಪ್ರಸಾದ, ಪಾಯಸ, ಅಮೃತ ಕೇಳಿ, ನಾನು ಕೇಳಿದೇನೆ ಯಾವುದೊಬ್ಬ ಮಹಾನ್ ಭಕ್ತ ನನಗೆ
ಕೃಪೆ ತೋರಿ ನೀಡಿದ್ರೆ ಅದನ್ನ ಸವಿದು ನಾನು ಆ ರೀತಿಯಾದಂತಹ ಒಂದು ತಯಾರಿಯನ್ನ, ನೈವೇದ್ಯವನ್ನ ಅರ್ಪಿಸ್ಬಹುದು. ಈ ರೀತಿಯಾಗಿ ಯೋಚನೆ ಮಾಡಿದ್ರು ಅಷ್ಟೇ. ಆ ತಕ್ಷಣನೇ ಅವ್ರ ಮನಸ್ಸಿನಲ್ಲಿ ಯೋಚನೆ ಬರ್ತಾ ಇದ್ದಾಗೆ ಅವ್ರಿಗೆ ಒಂದು ರೀತಿ ನೋವಾಗ್ಬಿಡ್ತು. ಯಾಕೆ ನೋವಾಯ್ತು ಮುಂದೆ ಬರುತ್ತೆ ನೋಡಿ, ಓದಿ, ಮುಂದೆ ಓದಿ. ಹರೇ ಕೃಷ್ಣ ಪ್ರಭು. ಓದು ಚೇತಸ್. ಎಸ್. ಆದರೆ ತಕ್ಷಣವೇ ಅವರಿಗೆ ತಮ್ಮ ಆಲೋಚನೆಯ ಬಗ್ಗೆ ತುಂಬಾ ನಾಚಿಕೆಯಾಯಿತು. ನೈವೇದ್ಯವು ಪೂರ್ಣಗೊಂಡಿತು ಮತ್ತು ಆರತಿ ಪ್ರಾರಂಭವಾಯಿತು. ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವಾಲಯದಿಂದ ಹೊರಗೆ ಬಂದರು. ಆಗ ಅವ್ರ ಮನಸ್ಸಿನಲ್ಲಿ, ಅರೆ, ನಾನು ಈ ರೀತಿ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಆ ಸಮಯದಲ್ಲಿ ನೈವೇದ್ಯ ನಡೀತಾ ಇತ್ತು. ನೈವೇದ್ಯಕ್ಕೆ ಆ ಸಮಯದಲ್ಲಿ ಅದೇ ಸಾಮಗ್ರಿಯನ್ನ, ಅದೇ ನೈವೇದ್ಯವನ್ನ, ಭೋಗ ಪದಾರ್ಥ, ಪಾಯಸವನ್ನು ಅರ್ಪಿಸಲಾಗ್ತಾ ಇತ್ತು. ನೈವೇದ್ಯದ ಸಮಯದಲ್ಲಿ ಭಗವಂತನಿಗೆ ಅರ್ಪಣೆ ಆಗ್ತಾ ಇದೆ. ಈಗಲೇ ನಾನು ಪಡೆದ್ರೆ ಅನ್ನೋ ಒಂದು ಮಾತು ತಪ್ಪಲ್ವಾ? ಭಗವಂತನಿಗೆ ಅರ್ಪಣೆ ಆಗೋ ಮುಂಚೆನೆ ನಾನು ಅದನ್ನು ಸವಿಯುವಂತಹ ಯೋಚನೆ ಮಾಡ್ತಾ ಇದ್ದೀನಿ, ತಪ್ಪು ಅಂತ ಹೇಳಿ ಈ ಭಕ್ತನಿಗೆ ನಾಚಿಕೆ ಆಯಿತು. ನೈವೇದ್ಯ ಅಲ್ಲಿ ನೈವೇದ್ಯ ಆದ ನಂತರ ಸಾಮಾನ್ಯವಾಗಿ ಆರತಿ ಇರುತ್ತೆ ಅಲ್ವಾ, ದೇವಸ್ಥಾನಗಳಲ್ಲಿ ನೀವು ನೋಡ್ತೀರಾ. ಸೊ ಆ ಆರತಿ ಪ್ರಾರಂಭ ಆಯಿತು. ಅದಾದಮೇಲೆ ಭಗವಂತನ ದರ್ಶನ ಪಡೆದ್ರು, ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಏನಿದು ನಾನು ಈ ರೀತಿಯಾಗಿ ಯೋಚನೆ ಮಾಡಿದೆ, ಎಂಥ ನೀಚ ನಾನು, ಈ ರೀತಿಯಾಗಿ ಅವರು ಹೇಳ್ಕೊಳ್ತಾ ಅವರು ದೇವಸ್ಥಾನದಿಂದ ಹೊರಗೆ ಬಂದು ಎಲ್ಲಿ ಹೋದ್ರು ಅವರು? ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೂತು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ನಾನು ದೇವರಿಗೆ ಅರ್ಪಣೆ ಆಗ್ತಾ ಇರೋ ನೈವೇದ್ಯ ತಿನ್ಲಿಕ್ಕೆ ಇಷ್ಟಪಟ್ಟಿದ್ದೀನಲ್ಲ, ಅರ್ಪಣೆ ಇನ್ನೂ ಆಗಿಲ್ಲ, ಅದು ಆಗೋದ್ರ ಮುಂಚೆನೆ ನಾನು ಇಷ್ಟಪಡ್ತಾ ಇದ್ದೀನಿ, ತಪ್ಪು ಅಪರಾಧ ಮಾಡಿದ್ದೀನಿ, ಈ ರೀತಿಯಾಗಿ ಭಾವಿಸಿ ಅವರು ಅಲ್ಲಿಂದ ಹೊರ ಹೋಗಿದ್ರು. ಸೊ ಹಾಗಾಗಿ ಭಗವಂತನಿಗೆ ಅರ್ಪಣೆ ಆಗೋ ನೈವೇದ್ಯವನ್ನ ಸಾಮಾನ್ಯವಾಗಿ ಹೊರಗೆ ತೋರಿಸೋದಿಲ್ಲ. ಗಮನಿಸಿದ್ದೀರಾ? ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನೀವು ವಿಷ್ಣು ಕ್ಷೇತ್ರಗಳು ಎಲ್ಲಿ ಪಾರಂಪರಿಕವಾಗಿ ಈ ಎಲ್ಲ ವಿಧಿಗಳನ್ನು ಪಾಲನೆ, ಈಗ ಉಡುಪಿ ಹೋಗಿರ್ಬೋದು, ತಿರುಪತಿ ಹೋಗಿದ್ರೆ ನೀವು ಕಂಡಿರ್ತೀರ, ಅಲ್ಲಿ ಎಲ್ಲ ನೈವೇದ್ಯವನ್ನು ಮುಚ್ಚಿ ತಗೊಂಡು ಹೋಗ್ತಾರೆ. ಅಥವಾ ಜಗನ್ನಾಥ್ ಪುರಿಗೆ ಹೋಗಿದ್ರೆ ಅಲ್ಲಿ ಪೂರ್ತಿಯಾಗಿ ಅದನ್ನ ಕವರ್ ಮಾಡಿ ತಗೊಂಡು ಹೋಗ್ತಾರೆ, ಯಾರಿಗೂ ಅದು ಕಾಣಬಾರದು. ಯಾಕೆಂದ್ರೆ ಕಂಡ ತಕ್ಷಣ ಈ ಜಗತ್ತಿನ ವ್ಯಕ್ತಿಗಳು ಏನು ಯೋಚನೆ ಮಾಡ್ತಾರೆ? ನನಗೆ ಬೇಕು ಅಂತ ನಾನು ತಿಂತೀನಿ ಅಂತ ಯೋಚನೆ ಮಾಡ್ತಾರಲ್ವಾ, ತಾವು ತಮ್ಮ ಭೋಗಕ್ಕೆಂದು ಯೋಚನೆ ಮಾಡ್ತಾರೆ. ಸೊ ಬಟ್ ಭಗವಂತನಿಗೆ ಅರ್ಪಣೆ ಎಲ್ಲವೂ ಮೊದಲಾಗಬೇಕು, ಅದಾದ ಮೇಲೆ ಅದನ್ನ ಬೇರೆಯವರು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ಬೇಕು. ಸೊ ಅದು ಅರ್ಪಣೆ ಆಗೋದಕ್ಕೂ ಮುಂಚೆನೆ ನಾನು ಈ ರೀತಿ ತಿನ್ಬೇಕು ಅಂತ ಆಸೆ ಪಟ್ಟಿದ್ದೇನಲ್ಲ, ತಪ್ಪು, ಅಪರಾಧ ಮಾಡಿದೆ ನಾನು ಅಂತ ಹೇಳಿ ತಕ್ಷಣ ಮಾಧವೇಂದ್ರ ಪುರಿ ಅಲ್ಲಿಂದ ಹೊರಟು ಅವರೊಂದು ನಿರ್ಜನ ಪ್ರದೇಶಕ್ಕೆ ಬಂದು ಅಲ್ಲಿ ಭಗವಂತನ ನಾಮ ಜಪ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಭಗವಂತ ಈ ಒಂದು ಯೋಚನೆಯನ್ನ ಗಮನಿಸಿದ. ನೋಡಿ, ಸಾಮಾನ್ಯವಾಗಿ ಭಕ್ತನ ಲಕ್ಷಣ ಹೇಗಿರುತ್ತೆ? ಭಕ್ತ ಭಗವಂತನಿಂದ ಏನೂ ಬೇಡೋದಿಲ್ಲ, ತನಗೋಸ್ಕರ ಏನೂ ಬೇಡೋದಿಲ್ಲ, ಭಗವಂತನ ಸೇವೆಯನ್ನೇ ಮಾಡ್ತಾ ಇರ್ತಾನೆ. ಏನಿದೆಯೋ ಅದರಿಂದ ಸೇವೆ ಮಾಡ್ತಾ ಇರ್ತಾನೆ, ಭಗವಂತನಿಗೆ ಸಂತುಷ್ಟಿಗೊಳಿಸ್ತಾ ಇರ್ತಾನೆ. ಬಟ್ ಯಾವಾಗ ಭಕ್ತನ ಮನಸ್ಸಿನಲ್ಲಿ ಒಂದು ಇಚ್ಛೆ ಬರುತ್ತೋ, ಇಲ್ಲಿ ಭಕ್ತ ಅಂದ ತಕ್ಷಣ ನಾವು ತಿಳ್ಕೊಳ್ಬೇಕಾಗಿರೋದೇನು? ಈ ರೀತಿಯಾದಂತಹ ಪ್ರಾಮಾಣಿಕ ಶುದ್ಧ ಭಕ್ತಿ ಸೇವೆ ಭಾವ ಇರುವಂತಹವನು. ಆತನ ಮನಸ್ಸಿನಲ್ಲಿ ಒಂದು ಇಚ್ಛೆ ಬಂತು, ತಕ್ಷಣವೇ ಭಗವಂತ ಅದನ್ನು ಪೂರ್ತಿ ಮಾಡಲಿಕ್ಕೆ ತತ್ಪರನಾಗ್ಬಿಡ್ತಾನೆ. ಈ ಭಕ್ತ ಈತನ ಮನೋವೃತ್ತಿ ಹೇಗಿತ್ತು? ಅಯಾಚಿತ ವೃತ್ತಿ ಪುರಿ ವಿರಕ್ತ ಉದಾಸ್ ಉದಾಸೀನ ಭಾವ, ವಿರಕ್ತ ಭಾವ, ಅಯಾಚ ವೃತ್ತಿಯವ್ರದ್ದು ನಿನ್ನೆ ನಾವು ನೋಡಿದ್ವಿ ಇದ್ರ ಕುರಿತಾಗಿ. ಅಯಾಚಿತ ಪೈಲೆ ಖಾಯ್ ನಹೆ ಉಪವಾಸ್. ಯಾರೋ ಒಬ್ರು ನನಗೆ ಅವರೇ ಆಹಾರವನ್ನು ನೀಡಿದ್ರೆ ಅದನ್ನು ಸ್ವೀಕರಿಸ್ತೀನಿ, ನಾನಾಗಿ ಹೋಗಿ ಕೇಳೋದಿಲ್ಲ. ಸೊ ಇಲ್ಲಾಂದ್ರೆ ಉಪವಾಸವಿರ್ತಾ ಇದ್ರು. ಹೀಗೆ ಅವರು ಭಗವಂತನ ಸ್ಮರಣೆಯಲ್ಲೇ ಇರ್ತಾ ಇದ್ರು. ಪ್ರೇಮಾಮೃತೆ ತೃಪ್ತ ಕ್ಷುಧಾ ತೃಷ್ಣನಾಹಿ ಬಾಧೆ, ಕ್ಷೀರ ಇಚ್ಛಾ ಹೈಲೇತಾ ಹೇ ಮಾನೆ ಅಪರಾಧೆ. ಸೊ ಭಗವಂತನ ಪ್ರೇಮವನ್ನ ಸವಿತಾ ಅವರು ತೃಪ್ತರಾಗಿರ್ತಾರೆ. ಹಸಿವು, ಆ ಬಾಯಾರಿಕೆ ಇವೆಲ್ಲವೂ ಅವರಿಗೆ ಬಾಧೆ ಆಗೋದಿಲ್ಲ. ಇಲ್ಲಿ ಅವರ ಇಚ್ಛೆ ಏನಿತ್ತು? ಭಗವಂತನ ಈ ಅಮೃತ ಕೇಲಿ ಕ್ಷೀರವನ್ನ ಸವಿಯುವಂತಹ ಇಚ್ಛೆ ಇತ್ತು. ಆದರೆ ಅದನ್ನ ಅವರು ಅಪರಾಧ ಅಂತ ಭಾವಿಸಿದ್ರು. ನೆನಪು ಮಾಡ್ಕೊಳ್ಳಿ, ಯಾಕೆ?
ಯಾಕೆ ಅಂತ ಅಪರಾಧ ಅಂತ ಭಾವಿಸಿದ್ರು? ಹ? ನೈವೇದ್ಯ ಮಾಡಕ್ ಮುಂಚೆನೆ ನಾನು ಅಪೇಕ್ಷೆ ಆ. ಪಟ್ಟೆ ಅಂತ. ಈಗ ಭಗವಂತನಿಗೆ ಒಂದು ಅವಕಾಶ ಇದೆ ಇಲ್ಲಿ. ಏನ್ ಅವಕಾಶ? ಏನ್ ಅವಕಾಶ ಭಗವಂತನಿಗೆ? ಯೂಶಲಿ ಸಿಗದೇ ಇಲ್ಲ ಅವಕಾಶ. ಏನ್ ಅವಕಾಶ ಭಗವಂತನಿಗಿದೆ ಇಲ್ಲಿ? ಆ? ಕಳ್ತನದಿಂದ ಅವನು ಅಲ್ಲ, ಅದು ಮುಂದೆ ಹುಡುಕಿ ಕಳ್ತನ ಮಾಡೋದು ಅದು ಸ್ಪೆಸಿಫಿಕ್ ಆಗುತ್ತೆ. ಆ? ತನ್ನ ಭಕ್ತನ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಇಲ್ಲಿ ಬಂತು. ಯಾಕಂದ್ರೆ ಭಕ್ತನ ಒಂದು ಇಚ್ಛೆ ಬಂತಲ್ವಾ ಇಲ್ಲಿ. ಭಕ್ತ ಇಚ್ಛೆ ಮನಸ್ಸಿನಲ್ಲಿ ಪಡ್ತಾ ಇದ್ದ ಹಾಗೆ ಭಗವಂತ ಎಚ್ಚೆತ್ತು ಬಿಡ್ತಾನೆ. ಓ, ನನ್ನ ಭಕ್ತ ಈಗ ಇಚ್ಛೆ ಪಟ್ಟಿದ್ದಾನೆ, ಅದನ್ನ ಪೂರ್ತಿ ಮಾಡೋದು ಆ ನನ್ನ ಅಭಿಲಾಷೆ, ನಾನ್ ಪ್ರಯತ್ನ. ಯಾಕೆಂದ್ರೆ ಹಿಂದೆ ನೋಡಿ, ಕನಸಿನಲ್ಲಿ ಭಗವಂತ ಇಚ್ಛೆ ಪಟ್ಟ, ನನ್ನ ಹೊರ ತೆಗೆದು ಅಭಿಷೇಕ ಮಾಡು, ನನಗೆ ಇದನ್ನೆಲ್ಲ ಮಾಡು. ನಂತರ ಮತ್ತೊಮ್ಮೆ ಹೇಳ್ದ, ನನಗೆ ಶ್ರೀಗಂಧ ಬೇಕು, ನೀನು ಅಲ್ಲಿ ಹೋಗು ಅಂತ. ಸೊ ಭಗವಂತನ ಇಚ್ಛೆ ಪ್ರಕಟವಾಗ್ತಿದ್ದ ಹಾಗೆ ಭಕ್ತ ತಕ್ಷಣವೇ ಸಿದ್ಧನಾದ. ಎಲ್ಲವನ್ನ ಬದಿಗಿಟ್ಟು ಆತ ಸಿದ್ಧನಾಗಿ ಮುನ್ನಡೀತಾ ಇದ್ದಾನೆ. ಈಗ ಭಕ್ತ ಇಚ್ಛೆ ಪಟ್ಟ. ಯೂಶಲಿ ಭಕ್ತ ಇಚ್ಛೆ ಪಡೋದೇ ಇಲ್ಲ ತನಗಾಗಿ. ಬಟ್ ಇಲ್ಲಿ ಇಚ್ಛೆ ಯಾರು ಪಡ್ತಾ ಇದ್ದಾರೆ? ಭಕ್ತ ಪಟ್ಟ, ಭಗವಂತನಿಗೋಸ್ಕರ. ಹೌದು, ಶ್ಯೂರ್ಲಿ. ಸೊ ಭಕ್ತ ಇಚ್ಛೆ ಪಟ್ಟ ತಕ್ಷಣ ಭಗವಂತ ಎಚ್ಚೆತ್ಬಿಟ್ಟ, ಈಗ ನಾನು ನನ್ನ ಭಕ್ತನಿಗೆ ಸಂತುಷ್ಟಿ ಪಡಿಸ್ತೀನಿ, ಆತನ ಇಚ್ಛೆಯನ್ನ ಪೂರ್ತಿ ಮಾಡ್ತೀನಿ. ಸೊ ಈ ರೀತಿ ಭಕ್ತ ಮತ್ತೆ ಭಗವಂತನ ನಡುವೆ ಪೈಪೋಟಿ. ಕೇಳಿದಿರ ಪೈಪೋಟಿ? ಏನ್ ಹೇಳ್ತೀವಿ? ಕಾಂಪಿಟೇಷನ್. ಸೊ ಭಗವಂತನಿಗೆ ಸೇವೆ ಮಾಡಲಿಕ್ಕೆ ಭಕ್ತ ಸದಾ ತತ್ಪರನಾಗಿ ಎಲ್ಲವನ್ನು ತ್ಯಜಿಸಿ ನಿಂತಿರ್ತಾನೆ ಕೈಂಕರ್ಯಕ್ಕೆ. ಭಗವಂತನು ಕೂಡ ಭಕ್ತನಿಗೆ ಅಂತ ಹೇಳಿ ಆತನು ಎಲ್ಲವನ್ನು ಏರ್ಪಡಿಸ್ತಾ ಇರ್ತಾನೆ. ಅವನ ಜೀವನವನ್ನ ಸದಾ ವಿಶೇಷವಾಗಿ ನೋಡ್ತಾ ಇರ್ತಾನೆ. ಅವನ ಎಲ್ಲ ಕಾರ್ಯಗಳನ್ನ ತಾನೇ ಮಾಡ್ತಾ ಇರ್ತಾನೆ ಭಗವಂತ. ಸೊ ಸೊ ಹೀಗೆ ಭಗವಂತ ಮತ್ತೆ ಭಕ್ತನ ನಡುವೆ ಆ ಭಕ್ತಿಯ ವ್ಯವಹಾರ ಅಥವಾ ಆದಾನ ಪ್ರದಾನ, ಸ್ಪಂದನೆಗಳು ನಡೀತಾ ಇವೆ. ಸೊ ಹೀಗೆ ಭಕ್ತನ ಇಚ್ಛೆಯನ್ನ ಪೂರ್ತಿ ಮಾಡಲಿಕ್ಕೆ ಅಂತ ಇಲ್ಲಿ ಭಗವಂತ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಮಾಡ್ತಾ ಇದ್ದಾನೆ. ಈ ಕಾರ್ಯ ಯಾಕೆ ಮಾಡಬೇಕಿತ್ತು? ನಿಮ್ಗೆಲ್ಲ ಲೀಲೆ ಗೊತ್ತಿದೆ. ಏನದು? ಭಗವಂತ ಕಳ್ತನ ಮಾಡ್ದ. ಕಳ್ಳತನ ಮಾಡ್ದ. ಯಾಕೆ ಕಳ್ತನ ಮಾಡ್ಬೇಕು? ಆತ ಹೇಳಿದ್ರೆ ಸಾಕು, ಕೊಟ್ಬಿಡ್ತಿದ್ರು ಎಲ್ಲರೂ. ಆದರೆ ನಾನು ಶ್ರಮ ಪಡಬೇಕು. ಏನದು? ನಾನು ನನ್ನ ಭಕ್ತನಿಗೆ ಸಂತುಷ್ಟಿಗೊಳಿಸ್ಲಿಕ್ಕೆ ನಾನು ಪ್ರಯಾಸವನ್ನ ಮಾಡ್ತೀನಿ, ನಾನು ಕಳ್ತನ ಮಾಡ್ತೀನಿ ಅಂತ ಹೇಳಿ ಭಗವಂತ ಈಗ ಆ ಒಂದು ಕ್ಷೀರಾನ್ನದ ಪಾತ್ರೆಯನ್ನ ಕದೀತಾ ಇದ್ದಾನೆ. ಇದು ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಏನಾಯ್ತು ಅಂದ್ರೆ, ಆ ದಿನದ ಆರತಿ ಮುಗೀತು. ಯಾಕಂದ್ರೆ ಸಂಜೆ ಸಮಯದ ಅದು ನೈವೇದ್ಯದ ಅರ್ಪಣೆ ಆಗಿತ್ತಲ್ವ. ಸಂಜೆ ಆರತಿ ಆಯ್ತು. ಅದಾದ ಮೇಲೆ ಅರ್ಚಕರು ಭಗವಂತನಿಗೆ ಶಯನವನ್ನ ಮಾಡಿಸಿ ಶಯನ ಆರತಿಯನ್ನು ಪೂರ್ತಿಗೊಳಿಸಿ ಅವರು ತಮ್ಮ ವಿಶ್ರಾಂತಿ ಗೃಹಕ್ಕೆ ಹೋದ್ರು. ಭಗವಂತನ ಕೊಠಡಿಗೆಯನ್ನ ಕ್ಲೋಸ್ ಮಾಡಿ. ಅದಾದ ಮೇಲೆ ಅರ್ಚಕರಿಗೆ ಪೂಜಾರಿಗಳಿಗೆ ಸ್ವಲ್ಪ ನಿದ್ರೆ ಹತ್ತಿತು, ಕನಸು ಬೀಳ್ತು. ಅವ್ರಿಗೆ ಕನಸು ಬೀಳ್ತು. ಏನ್ ಕನಸಲ್ಲಿ? ಆ ಕನಸಿನಲ್ಲಿ ಭಗವಂತನೇ ಬಂದು ಹೇಳ್ತಾ ಇದ್ದಾನೆ, ಓ ಅರ್ಚಕರೇ, ಎದ್ದೇಳಿ. ವಿಶ್ರಾಂತಿ ಈಗಲ್ಲ. ನಾನು ನನ್ನ ಪ್ರಿಯ ಸನ್ಯಾಸಿ ಭಕ್ತನಾದ ಮಾಧವೇಂದ್ರ ಪುರಿಗೆ ಅಂತ ಹೇಳಿ ಒಂದು ಪಾತ್ರೆಯ ಪಾಯಸವನ್ನ ಕದ್ದಿದ್ದೀನಿ. ಅದನ್ನ ನೀವು ಗಮನಿಸ್ಲೇ ಇಲ್ಲ. ಪ್ರತಿದಿನ ನಾನು ಪಾಯಸದ ಅರ್ಪಣೆ ಮಾಡಾದ್ಮೇಲೆ ತರ್ತಿದ್ನಲ್ಲ, ಗಮನಿಸೇ ಇಲ್ಲ. ಯಾಕೆಂದ್ರೆ ಅದು ಎಲ್ಲಿದೆ? ಅದು ನನ್ನ ಹಿಂಬದಿಯಲ್ಲಿದೆ. ನಾನು ಅದನ್ನ ಹಿಂದಿಟ್ಬಿಟ್ಟಿದ್ದೀನಿ, ನಿಮ್ಗೆ ಕಾಣ್ಲೇ ಇಲ್ಲ ಅದು. ಈಗ ನಾನು ಕದ್ದು ಹಿಂದಿಟ್ಟಿದ್ದೀನಿ. ಯಾಕೆ? ಅದು ನನ್ನ ಪ್ರಿಯ ಭಕ್ತನಿಗೆ ಅಂತ. ನೀವೆದ್ದು ದಯವಿಟ್ಟು ತಕ್ಷಣವೇ ಈ ಪಾಯಸದ ಮಡಿಕೆ ಪಾತ್ರೆ ಏನಿದೆ ಇದನ್ನ ನನ್ನ ಭಕ್ತನಿಗೆ ನೀಡಿ. ಆತ ಅಲ್ಲಿ ನಿರ್ಜನ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ನನ್ನ ನಾಮ ಸ್ಮರಣೆ ಮಾಡ್ತಾ ಇದ್ದಾನೆ. ದಯವಿಟ್ಟು ಬೇಗ ಅಂತ ಹೇಳಿ ಭಗವಂತ ಎದ್ದೇಳಿಸ್ಬಿಟ್ಟ ಕನಸಿನಲ್ಲಿ. ತಕ್ಷಣ ಈ ರೀತಿಯಾದಂಥ ಅನುಭವ ಅರ್ಚಕರಿಗೆ ಆಗಿರಲಿಲ್ಲ. ತಕ್ಷಣವೇ ಅವ್ರು ಎದ್ದು ತಯಾರು ಎಲ್ಲ. ತಕ್ಷಣ ಈಗ ಭಗವಂತನ ಕೊಠಡಿ ಒಳಗೆ ಹೋಗ್ಬೇಕಂದ್ರೆ ತಕ್ಷಣ ಸ್ನಾನ ಮಾಡ್ತಾರೆ. ಮಧ್ಯರಾತ್ರಿ ಅವರೆಲ್ಲ ತಯಾರಾಗಿ ಒಳಗಡೆ ಹೋಗ್ತಾರೆ. ಭಗವಂತ ಹೇಳ್ದ ಹಾಗೆ ಆ ಭಗವಂತನ ಕಾಲಿನ ಹಿಂದೆ, ಆತನ
ಆ ಪಂಚೆಯ ಹಿಂದೆ ಒಂದು ಮಡಿಕೆ ಇತ್ತು. ಅದನ್ನ ಕಂಡು ಆಶ್ಚರ್ಯಚಕಿತರಾಗ್ತಾರೆ ಅರ್ಚಕರು. ಅಬ್ಬಬ್ಬಾ, ಏನಿದು, ಎಂತ ಮಹಾನ್ ಲೀಲೆ, ಯಾರಪ್ಪ ಅವನು ಮಹಾನ್ ಭಕ್ತ, ಎಲ್ಲಿದ್ದೀಯಾ? ತಕ್ಷಣವೇ ಆ ಪಾತ್ರೆಯನ್ನ ತೆಗೆದು, ಮಡಿಕೆ ತೆಗೆದು ಭಗವಂತನನ್ನ ಮತ್ತೆ ಮಲಗಿಸ್ಲಿಕ್ಕೆ ಸಿದ್ಧ ಮಾಡಿಸಿ, ಅದಾದ್ಮೇಲೆ ಕೊಠಡಿ ಕ್ಲೋಸ್ ಮಾಡಿ ಅವರು ಹೊರಗೆ ಆ ಗ್ರಾಮದ ಮಾರುಕಟ್ಟೆ ಏರಿಯಾ ಕಡೆ ಹೋಗಿದ್ದಾರೆ. ಯಾರಪ್ಪ ಅವನು? ಮಾಧವೇಂದ್ರ ಪುರಿ, ಎಲ್ಲಿದ್ದೀಯಾ? ಎಲ್ಲಿದ್ದೀಯಾ? ಕ್ಷೀರಲಹ ಏಯಿ ಯಾರ ನಾಮ ಮಾಧವಪುರಿ. ತಗೋ ತಗೋ, ಕ್ಷೀರಾನ್ನ ತಗೋ. ನಿನಗೆ ಯಾರು ಅವನು? ಮಾಧವಪುರಿ ಯಾರು? ತೋಮಾಲಾಗಿ ಗೋಪಿನಾಥ್ ಕ್ಷೀರ ಕೈಲ ಚೋರಿ. ನಿನಗೆ ಅಂತ ಗೋಪಿನಾಥ ಕಳ್ತನ ಮಾಡಿದಾನೆ. ಕಳ್ತನ ಯಾಕೆ ಮಾಡ್ಬೇಕಾಗಿತ್ತು? ಯಾರಿಗೆ ಶ್ರದ್ಧೆ ಇಲ್ವೋ ಅವ್ರು ಹೀಗೆ ಹೇಳ್ತಾರೆ, ಏನದು, ಕಳ್ತನ ಯಾಕೆ ಮಾಡ್ಬೇಕಾಗಿತ್ತು? ಆದ್ರೆ ಇದು ಏನ್ ತೋರಿಸುತ್ತೆ? ಭಗವಂತನ ಭಕ್ತನ ಮೇಲಿರುವಂತಹ ಪ್ರೀತಿ, ಭಕ್ತನ ಮೇಲಿರೋ ಪ್ರೀತಿ. ಅಚ್ಚಕ್ಕೆ ಹೇಳ್ತಾರೆ, ಕ್ಷೀರಲೋಯ ಸುಖೇ ತುಮಿ ಕರಹ ಭಕ್ಷಣೆ ತೋಮ ಸಮ ಭಾಗ್ಯವಾನ್ ನಾಹಿ ತ್ರಿಭುವನೆ. ಹೇ ತಗೊಳ್ಳಿ ತಗೊಳ್ಳಿ, ಈ ಪ್ರಸಾದ ಭಗವಂತನೇ ಕಳ್ತನ ಮಾಡಿ ನಿಮಗೆ ಕೊಡ್ತಾ ಇದ್ದಾನೆ. ನಮಗೆ ಕೊಟ್ಟರೆ ನಾವು ಕೊಡೋದಿಲ್ಲ ಅಂತ ಹೇಳಿ ಅವನು ಕಳ್ತನ ಮಾಡಿ ನಿಮಗೆ ಅಂತ ಅದನ್ನ ಖಾತ್ರಿಪಡಿಸಿ ಸಪರೇಟ್ ಆಗಿ ಇಟ್ಟಿದ್ದಾನೆ. ಅದನ್ನ ನಮಗೆ ಹೇಳಿ ಕೊಡು ಅಂತ ಹೇಳಿದ್ದಾನೆ, ಆದೇಶ ಮಾಡಿದ್ದಾನೆ. ತಗೋ ತಗೋ, ನಿನ್ನಂತಹ ಮಹಾನ್ ಭಾಗ್ಯವಂತ ಈ ಜಗತ್ತಿನಲ್ಲೇ ಇಲ್ಲ. ಇದನ್ನ ಜೋರಾಗಿ ಕೂಗ್ತಾ ಇದ್ದಾನೆ. ಯಾರು ಕೂಗ್ತಾ ಇದ್ದಾನೆ? ಯಾರು ಕೂಗ್ತಾ ಇದ್ದಾರೆ? ಅರ್ಚಕರು. ಅಲ್ಲಿರುವಂತ ಜನ ಎಲ್ಲ ಎದ್ದು ಬಿಟ್ಟಿದ್ದಾರೆ. ಏನಿದು ರಾತ್ರೋರಾತ್ರಿ ಹಿಂಗೆ ಅರ್ಚಕರು ಓಡಿ ಬಂದು ಕೂಗ್ತಾ ಇದ್ದಾರಲ್ಲ ಅಂತ. ಅತ್ಯಂತ ನಾಚಿಕೆ, ಮುಜುಗರ ನಮ್ಮ ಮಾಧವೇಂದ್ರ ಪುರಿ ಅವರಿಗೆ. ಹಿಂಗ್ ಕೂಗ್ತಾ ಇದ್ದಾರೆ, ಈಗ ಏನ್ ಮಾಡ್ಬೇಕು? ನನ್ನ ಹೆಸರು ಕೂಗ್ತಾ ಇದ್ದಾರೆ, ಹೋಗ್ಬೇಕಲ್ವಾ? ಸೊ ಆಗ ಅವ್ರು ಮುಂದೆ ಹೋಗಿ ಹೇಳ್ತಾರೆ, ಏತಶುನಿ ಪೂರಿ ಗೋಸಾಯಿ ಪರಿಚಯದಿಲ್ಲ. ನಾನೇ ಆ ಭಗವಂತನ ಸೇವಕ ಪೂರಿ ಗೋಸಾಯಿ. ಕ್ಷೀರದಿಯ ಪೂಜಾರಿ ತಾರ ದಂಡವತ್ ಹೈಲ. ತಗೊಳಪ್ಪ ಪಾತ್ರೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ, ದೇವರಿಗೆ ಹೇಗೆ ನಮಸ್ಕಾರ ಮಾಡ್ತಾರೆ ಹಂಗೆ ನಮಸ್ಕಾರ ಮಾಡ್ಬಿಟ್ರು. ಆತನ ಜಾತಿ, ಆತನ ಪ್ರದೇಶ, ಆತನ ಹಿನ್ನೆಲೆ ಕೇಳಲೇ ಇಲ್ಲ. ಬೇಕಾಗಿದೆಯಾ ಅದು? ಇಲ್ಲ. ಅರ್ಚಕರು ಅವರು ಉನ್ನತ ಜಾತಿಯವರು, ಬ್ರಾಹ್ಮಣ ಕುಲದವರಾಗಿದ್ದರು. ಆದರೆ ಯಾವಾಗ ಈ ಒಂದು ಲೀಲೆ ಆಯ್ತೋ, ಮಾಧವೇಂದ್ರ ಪುರಿ ಈತ ಅಂತ ತಿಳಿದ ತಕ್ಷಣವೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸೊ ಹೀಗೆ ಭಕ್ತನನ್ನ ಎಲ್ಲರೂ ಗೌರವಿಸ್ತಾರೆ. ಯಾಕೆಂದ್ರೆ ಆ ಭಕ್ತನ ಆ ನಿಸ್ವಾರ್ಥ ಪ್ರೇಮ ಸೇವಾ ಭಾವ ಏನಿದೆ ಅದು ಭಗವಂತನ ಮೆಚ್ಚುವಂಥದ್ದು. ಸೊ ಹೀಗೆ ಈ ಅರ್ಚಕರು ಅವರಿಗೆ ಅದನ್ನ ನೀಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪ್ರಶಂಸೆಯನ್ನ ಮಾಡಿದ್ರು. ಅತ್ಯಂತ ಮುಜುಗರ ಆಗ್ತಾ ಇದೆ ಮಾಧವೇಂದ್ರ ಪುರಿಗೆ. ಸಾಮಾನ್ಯವಾಗಿ ನಮ್ಮಂಥವ್ರು ಇದ್ರೆ ಏನ್ ಹೇಳ್ತೀವಿ? ನಾನೇ ಆ ಭಕ್ತ, ನನಗೆ ಅಲ್ವಾ ಇದ್ದಿದ್ದು. ಎಲ್ಲರಿಗೂ ಒಂದು ಇಮಿಡಿಯೇಟ್ಲಿ ಫೋಟೋ ಸ್ನ್ಯಾಪ್ಶಾಟ್ ಹೊಡೆದ್ಬಿಟ್ಟು ಎಲ್ರಿಗೂ ಕಳಿಸ್ತೀವಲ್ವಾ, ಸೆಲ್ಫಿ. ಬಟ್ ಇವ್ರಾಗ ಮಾಡ್ಲಿಲ್ಲ. ಅಯ್ಯೋ ಏನಿದು, ಎಲ್ರು ಕೂಡ ಸುತ್ತಮುತ್ತಲಿರೋ ಎಲ್ಲ ಜನ ಬಂದು ನೋಡ್ತಾ ಇದ್ದಾರೆ. ಏನಪ್ಪ ಇವನು ಮಹಾನ್ ಭಕ್ತ, ಭಗವಂತ ಇವ್ರಿಗೂ ಅಂತ ಕಳ್ತನ ಮಾಡಿದಾನೆ ಅಂತ. ಹೊರನೋಟದಲ್ಲಿ ಭಗವಂತ ಕಳ್ತನ ಮಾಡ್ದ, ಆದ್ರೆ ಕಳ್ತನ ಮಾಡೋದು ಅದು ಏನ್ ತೋರಿಸುತ್ತೆ? ಭಗವಂತನ ಮಧುರ ಪ್ರೇಮವನ್ನ ತೋರಿಸುತ್ತೆ. ವೃಂದಾವನದ ಮನೆಗಳಲ್ಲಿ ಭಗವಂತ ಕದೀತಾ ಇದ್ದ. ಅವರೆಲ್ಲರೂ ಕೂಡ ಭಗವಂತನ ಮೇಲೆ ದೂರ ಹೇಳ್ತಾ ಇದ್ರು. ನಾವೆಲ್ಲ ನೋಡಿದೀವಲ್ವಾ ಬಾಲಕೃಷ್ಣ ಪ್ರಸಂಗದಲ್ಲಿ. ಆದ್ರೆ ಅವರೆಲ್ಲರೂ ಬಯಸ್ತಾ ಇದ್ದಿದ್ದೇನು? ಇಂಥ ಸುಂದರ ಕೃಷ್ಣ, ಗೋಪಾಲ, ನಮ್ಮ ಬಾಲ ಕೃಷ್ಣ ನಮ್ಮ ಮನೆಗೆ ಬರೋದೇ ಭಾಗ್ಯ. ಕಳ್ತನ ಮಾಡೋದು ಅದು ಅತ್ಯಂತ ಮಹಾನ್ ಭಾಗ್ಯ. ಆದ್ರೂ ಕೂಡ ಆ ಭಗವಂತನ ಕಳ್ತನವನ್ನ ನೆನೆಸ್ಕೊಳ್ತಾ ಮಾಖನ ಚೋರ್, ಸೊ ಆತನ ಚೋರ ಲೀಲೆಗಳನ್ನ ನೆನೆಸ್ಕೊಳ್ತಾ ಅವರು ಭಗವಂತನ ಸ್ಮರಣೆ, ಆತನ ರೂಪ ಮಾಧುರಿ, ಲೀಲಾ ಮಾಧುರಿಯನ್ನು ಸವಿತಾ ಇದ್ರು. ಸೊ ಭಗವಂತ ಕದ್ರೂ ಕೂಡ ಆತ ಶ್ರೇಷ್ಠನೇ. ಭಗವಂತನ ಎಲ್ಲ ಕಾರ್ಯಗಳು ಶ್ರೇಷ್ಠ. ಸೊ ಭಗವಂತನ ಲೀಲೆಗಳು ಅವು ಭಕ್ತನ ಹೃದಯವನ್ನ ಸ್ಪರ್ಶಿಸುವಂಥವು. ಸೊ ಹೀಗೆ ಮಧುರ ಲೀಲೆಯನ್ನ ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಗೋಪಿನಾಥ ಕ್ಷೀರಚೋರನಾದ. ಕ್ಷೀರಚೋರ ಗೋಪಿನಾಥ ಕಿ ಜಯ. ಸೊ ಹೀಗೆ ಈ ಪ್ರಸಂಗ ಆದ ತಕ್ಷಣ ಮಾಧವೇಂದ್ರ ಪುರಿಗೆ
ಒಂದು ಚಿಂತೆ ಏರ್ಪಟ್ಟಿದೆ. ಏನ್ ಚಿಂತೆ? ಏನ್ ಚಿಂತೆ ಏರ್ಪಟ್ಟಿದೆ? ಶ್ರೀಗಂಧವನ್ನು ಹೇಗ್ ತಗೊಂಡೋಗುದು ಅಂತ. ಶ್ರೀಗಂಧ ತಗೊಂಡೋಗ, ಅದೇನೋ ಇದ್ದೇ ಇದೆ, ಅದಿನ್ನು ಮುಂದೆ ಹೋಗ್ಬೇಕು ಅದಕ್ಕೆ ಅಂತ. ಬಟ್ ಏನು ಮುಖ್ಯ ಚಿಂತೆ ಅಂದ್ರೆ, ನಾಳೆ ಆದ ತಕ್ಷಣ ನನ್ನ ಮನೆ ಮುಂದೆ ನನ್ನ ಸುತ್ತ ಜನ ಜಂಗುಳಿ ಆಗ್ಬಿಡುತ್ತೆ. ಎಲ್ರು ಕೂಡ ನನ್ನನ್ನ ಪೂಜಿಸ್ಲಿಕ್ಕೆ, ಸ್ತುತಿಸ್ಲಿಕ್ಕೆ ಆ ಎಲ್ಲ ದೊಡ್ಡ ಹಿಂಡೆ ಬಂದ್ಬಿಡುತ್ತೆ, ಪ್ರಸಿದ್ಧಿ. ಇದನ್ನ ಬಯಸೋದಿಲ್ಲ ಭಕ್ತ. ಹಾಗಾಗಿ ಆತ ಏನ್ ಮಾಡ್ದ ಗೊತ್ತಾ? ತಕ್ಷಣವೇ ಆತ ಅಲ್ಲಿಂದ ಹೊರಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಮೊದಲನೇದಾಗಿ ಭಗವಂತ ನೀಡಿದಂತಹ ಪಾಯಸವನ್ನ ಆತ ಸವಿದ. ಅದನ್ನ ಪ್ರತಿಯೊಂದು ಆ ತುತ್ತೇನಿದೆ, ಅತ್ಯಂತ ಭಕ್ತಿಯಲ್ಲಿ ಆತ ಭಗವಂತನ ಪ್ರೀತಿಯನ್ನ ನೆನೀತಾ ಅದನ್ನ ಸವಿತಾನೆ. ಅದಾದ್ಮೇಲೆ ಆ ಪಾತ್ರೆಯನ್ನ ತೊಳೆದು, ಅದಾದ್ಮೇಲೆ ಅದನ್ನ ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ಕೊಂಡು ಅದನ್ನೆಲ್ಲೂ ಬಿಸಾಕ್ಲಿಲ್ಲ ಆತ. ಅದನ್ನ ಎಲ್ಲ ಸಂರಕ್ಷಿಸಿಟ್ಟು, ಅದಾದ್ಮೇಲೆ ಅನೇಕ ದಿನಗಳವರೆಗೆ ಅದನ್ನ ಸಣ್ಣ ಸಣ್ಣ ತುಂಡನ್ನ ಆತ ತಿಂತಾ ಇದ್ದ. ಭಗವಂತ ನನಗೆ ಅಂತ ಇದನ್ನ ನೀಡಿದಾನೆ ಅನ್ನೋ ಒಂದು ಆ ವಿಶೇಷವಾದಂತಹ ಸೇವಾ ಭಾವದಲ್ಲಿ ಆತ ಅದನ್ನು ಸೇವಿಸ್ತಾ ಇದ್ದ. ಆದ್ರೆ ತಕ್ಷಣ ಆತನಿಗೆ ಮನಸ್ಸಿನಲ್ಲಿ ವಿಚಾರ ಬರ್ತಾ ಇದೆ, ನಾಳೆ ಬೆಳಿಗ್ಗೆ ಇದೆಲ್ಲ ಕಾಡ್ಗಿಚ್ಚಿನಂತೆ ಈ ಮಾತು ಹರಡ್ಬಿಡುತ್ತೆ ಅಲ್ವಾ? ಚಮತ್ಕಾರ್ ಇವೆಲ್ಲವೂ ಬೇಗ ಹರಡ್ಬಿಡ್ತಾವಲ್ವಾ ಈ ರೀತಿಯಾದಂತಹ ಮಾತುಗಳು. ಸೊ ಹಾಗಾಗಿ ಜನ ಜಂಗಳಿ ಆಗ್ಬಿಡುತ್ತೆ. ಅದು ನನ್ನ ಸೇವೆಗೆ ವಿಘ್ನವಾಗ್ತದೆ. ಭಗವಂತನ ಸ್ಮರಣೆಯಿಂದ ನನ್ನನ್ನು ದೂರ ಮಾಡ್ತದೆ. ಹಾಗಂತ ತಿಳಿದ್ಬಿಟ್ಟು ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಅವರು ಆ ಕ್ಷೇತ್ರವನ್ನ ತೊರೆದು ಮುನ್ನಡಿತಾ ಇದ್ದಾರೆ. ಯಾರು ಯಾರು? ಮಾಧವೇಂದ್ರ ಪುರಿಗಳು. ನೋಡಿ, ಪ್ರತಿಷ್ಠೆ, ಮಾನ ಸಮ್ಮಾನ ಇವುಗಳ ಕುರಿತಾಗಿ ಕಿಂಚಿತ್ತೂ ಆಸಕ್ತಿ ಇಲ್ಲ. ಸಾಮಾನ್ಯವಾಗಿ ಜನ ಸಂಪತ್ತನ್ನ ತೊರಿತಾರೆ, ಅದು ಕೂಡ ಬಹಳ ಕಷ್ಟ. ಆದ್ರೆ ಸಂಪತ್ತನ್ನ ತೊರೆದ ಮೇಲೂ ಕೂಡ ಪ್ರತಿಷ್ಠೆ, ಮಾನ ಸಮ್ಮಾನವನ್ನ ತೊರೆಯೋದು ಬಹಳ ಕಷ್ಟ. ಅಷ್ಟು ಸೂಕ್ಷ್ಮ ವಿಚಾರ ಈತ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆತನ ಅಂದ್ರೇನು, ಬಾಹ್ಯ ಭೌತಿಕ ಆಸಕ್ತಿ ಕಿಂಚಿತ್ತೂ ಇಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ, ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ. ನನಗೆ ಯಾವುದೇ ರೀತಿ ಪ್ರಸಿದ್ಧಿ, ಪ್ರತಿಷ್ಠೆ, ಭೌತಿಕ ಜಗತ್ತಿನ ಯಾವ ಒಂದು ಸುಖವೂ ಬೇಡ. ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ ಹೈತುಕಿ ತ್ವಯಿ. ನನಗೆ ಕೇವಲ ನಿಮ್ಮ ಹೈತುಕಿ ಭಕ್ತಿ ಮಾತ್ರ ಬೇಕು. ಸೊ ಈ ರೀತಿಯಾದಂತಹ ನಿಷ್ಕಲ್ಮಶ ಉತ್ಕೃಷ್ಟ ಭಕ್ತ ಈತ. ಸೊ ಹೀಗೆ ಆತ ಅಲ್ಲಿ ತೊರೆದು ಮುಂದೆ ಹೋಗ್ತಾ ಇದ್ದಾನೆ. ಮಾಧವೇಂದ್ರಪುರದ ಅಲ್ಲಿಂದ ಮುಂದೆ ಎಲ್ಲಿ ಹೋದ? ಎಲ್ಲಿ ಹೊರಟಿದ್ದಾನೆ? ಎಲ್ಲಿ ಹೊರಟಿದ್ದ ಅವನು? ಎಲ್ಲಿ ಹೊರಟಿದ್ದ ಆತ? ಜಗನ್ನಾಥಪುರಿಗೆ ಹೊರಟಿದ್ದಲ್ವಾ? ಮಲಯ ಪ್ರಾಂತ್ಯ ಕಡೆ ಹೊರಟಿದ್ದ. ಸೊ ಈಗ ಆತ ತನ್ನ ಪ್ರವಾಸವನ್ನ ನಡೆಸ್ತಾ ಜಗನ್ನಾಥಪುರಿಗೆ ಬಂದ. ಆದ್ರೆ ಆತ ಅಲ್ಲಿ ಬರೋ ಮುಂಚೆನೆ ಈ ಸುದ್ದಿ ಹರಡ್ಬಿಟ್ಟಿತ್ತು. ಯಾವ ಸುದ್ದಿ? ಕ್ಷೀರಚೋರ ಗೋಪಿನಾಥ ದೇವರು ಈತನಿಗೋಸ್ಕರ ಹಾಲಿನ ಪಾಯಸದ ಪಾತ್ರೆ ಕದ್ದಿದ್ದಾನೆ. ಎಂತ ಮಹಾನ್ ಭಕ್ತ ಈತ. ಸೊ ಅವರು ಹೋಗೋ ಮುಂಚೆನೆ ಅವರ ಖ್ಯಾತಿ, ಆ ಪ್ರಸಿದ್ಧಿ ಅಲ್ಲಿಗೂ ಹರಡಿಬಿಟ್ಟಿತ್ತು. ಈಗ ಅವ್ರು ಏನ್ ಮಾಡ್ತಾರೆ? ಅಲ್ಲಿಂದನೂ ಓಡೋಗ್ತಾರ? ಹೇಳಿ, ಅಲ್ಲಿಂದನೂ ಓಡೋಗ್ತಾರ? ಅಲ್ಲಿಂದ ಓಡೋದ್ರೆ ಅವ್ರ ಸೇವೆಯಲ್ಲಿ ಪೂರ್ತಿ ಆಗುತ್ತೆ. ಅವ್ರ ಸೇವೆಗಂತ ಅಲ್ಲಿ ತನಕ ಹೋಗಿದ್ರೆ ಅಲ್ಲಿಂದನೂ ಓಡ್ ಹೋಗ್ಬಿಟ್ರೆ ಸೇವೆ ಅಲ್ಲಿ ನೆರವೇರೋದಿಲ್ಲ. ಪ್ರತಿಷ್ಠಾರ ಭಯೇ ಪುರಿ ಗೇಲ ಪಲಾಯಿಯ ಕೃಷ್ಣ ಪ್ರೇಮೆ ಪ್ರತಿಷ್ಠಾ ಚಲೇ ಸಂಗೆ ಗಡಾಯಿಯ. ಸೊ ಪ್ರತಿಷ್ಠೆಯ ಭಯದಿಂದ ಅವರು ಅಲ್ಲಿಂದ ಓಡಿ ಹೋಗಿದ್ರು. ಎಲ್ಲಿಂದ ಓಡಿ ಹೋಗಿದ್ರು? ರೇಮುನಾಯಿಂದ ಓಡಿ ಹೋಗಿದ್ರು. ಆದ್ರೆ ಕೃಷ್ಣನ ಪ್ರೇಮದ ಪ್ರತಿಷ್ಠೆ ಅಥವಾ ಖ್ಯಾತಿ ಏನಿದೆ, ಅದು ಅವರನ್ನ ಹಿಂಬಾಲಿಸ್ತಾ ಅದು ಬಿಡ್ಲೇ ಇಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಸಂಗ. ಇದು ಏನದು? ಒಬ್ಬ ಮಹಾನ್ ಭಕ್ತರು ಹೇಳ್ತಾರೆ, ಪ್ರತಿಷ್ಠಾ ನಾರಿ ಸದಾ ಕುಮಾರಿ. ಕುಮಾರಿ ಕನ್ನಡದಲ್ಲಿ ಹೇಳೋದು, ಕುಮಾರಿ ಅಂತ ಹಿಂದಿಲಿ ಹೇಳ್ತಾರೆ. ಏನಂದ್ರೆ ಅರ್ಥ, ಪ್ರತಿಷ್ಠೆ ಅನ್ನೋ ಒಬ್ಬ ಸ್ತ್ರೀ
ಸದಾ ಕುಮಾರಿಯಾಗೇ ಇರ್ತಾಳೆ. ಅರ್ಥ ಏನು ಅಂದ್ರೆ, ಈ ಜಗತ್ನಲ್ಲಿ ಜನ ಪ್ರತಿಷ್ಠೆ ಬಯಸಿ ಏನೆಲ್ಲ ಮಾಡ್ತಾರೆ, ಆದ್ರೆ ಪ್ರತಿಷ್ಠೆ ಅವ್ರ ಹತ್ರ ಉಳಿಯೋದೇ ಇಲ್ಲ. ಆ? ಅದು ಅವರನ್ನು ತೊರೆದು ಹೋಗ್ಬಿಡುತ್ತೆ. ಯಾಕಂದ್ರೆ ಪ್ರತಿಷ್ಠೆ ಬಂದ ತಕ್ಷಣ ಜನ ಏನ್ ಮಾಡ್ತಾರೆ, ಅಹಂಕಾರದಲ್ಲಿ ಏನಾದ್ರು ತಪ್ಪು ಮಾಡ್ತಾರೆ, ಪ್ರತಿಷ್ಠೆ ಹಾರು ಹೋಗುತ್ತಲ್ವಾ. ಆದ್ರೆ ಯಾರು ನಿಜವಾಗಿಯೂ ಪ್ರತಿಷ್ಠೆಗೆ ಅರ್ಹರೋ ಅವ್ರು ಪ್ರತಿಷ್ಠೆಯನ್ನು ಬಯಸೋದೇ ಇಲ್ಲ. ಯಾರವರು? ಯಾರು? ಭಕ್ತರು. ಶುದ್ಧ ಭಕ್ತರು. ನಿಜವಾದ ಸೊ ಭಕ್ತರು. ಪ್ರತಿಷ್ಠೆಯನ್ನ ಬಯಸಿ ಹೋಗುವವರು ಪ್ರತಿಷ್ಠೆಯನ್ನ ಪಡೆಯೋದಿಲ್ಲ. ಪ್ರತಿಷ್ಠೆ ಯಾರನ್ನ ಬಯಸಿ ಹೋಗ್ತಾಳೋ ಅವರು ಅವಳನ್ನ ಸ್ವೀಕರಿಸೋದಿಲ್ಲ. ಸೊ ಏನಾಯ್ತು, ಈ ಪ್ರತಿಷ್ಠೆ ಅನ್ನೋ ಸ್ತ್ರೀಯ ಸ್ಥಿತಿ? ಆಕೆ ಸದಾ ಕುಮಾರಿಯಾಗೆ ಉಳಿದ್ಲು. ಆಕೆ ಯಾರಿಂದನೂ ಸ್ವೀಕಾರಗೊಳ್ಳಲೇ ಇಲ್ಲ. ಯಾರು ಯಾರ ಕುರಿತಾಗಿ ಹೇಳ್ತಾ ಇದ್ದಾರೆ ಈ ಮಾತು? ಮಾಧವೇಂದ್ರಪುರಿ. ಮಾಧವೇಂದ್ರಪುರಿ ಅವ್ರ ಕುರಿತಾಗಿ. ಬಟ್ ಇಲ್ಲಿ ಹೇಳ್ತಾ ಇರುವಂತಹ ಸ್ತ್ರೀಯ ಹೆಸರೇನು? ಸ್ತ್ರೀ ಯಾರವಳು? ಪ್ರತಿಷ್ಠೆ. ಇಲ್ಲಿ ಆಕ್ಚುಲಿ ಆ ರೀತಿ ಸ್ತ್ರೀ ಇಲ್ಲ, ಬಟ್ ಏನ್ ಅರ್ಥ ತಿಳ್ಕೊಳ್ಬೇಕಂದ್ರೆ, ಪ್ರತಿಷ್ಠೆಯನ್ನ ಬಯಸಿ ಹೋಗುವ ಜನರಿಗೆ ಪ್ರತಿಷ್ಠೆ ಸಿಗೋದಿಲ್ಲ. ಆದ್ರೆ ಯಾರನ್ನ ಪ್ರತಿಷ್ಠೆ ಬಯಸಿ ಹೋಗುತ್ತೋ ಅವರು ಪ್ರತಿಷ್ಠೆಯನ್ನ ಸ್ವೀಕರಿಸೋದೇ ಇಲ್ಲ. ಸೊ ಯಾರನ್ನ ಬಯಸಿ ಪ್ರತಿಷ್ಠೆ ಹೋಗಿತ್ತು ಇಲ್ಲಿ? ಮಾಧವೇಂದ್ರಪುರಿ ಅವ್ರನ್ನ. ಆದ್ರೆ ಮಾಧವೇಂದ್ರಪುರಿ ಆಕೆಯಿಂದ ದೂರ ಹೋದ್ರು. ನನಗ್ ಬೇಡಪ್ಪ ಪ್ರತಿಷ್ಠೆ. ಕನಕ ಕಾಮಿನಿ ಪ್ರತಿಷ್ಠೆ ಅಂತ ಹೇಳ್ತಾರಲ್ವಾ. ಇವೆಲ್ಲವೂ ಕೂಡ ಭೌತಿಕ ಜಗತ್ತಿಗೆ ನಮ್ಮನ್ನ ಬಂಧಿತವಾಗಿಡುವಂಥದ್ದು. ಸೊ ಈ ಎಲ್ಲ ಪ್ರತಿಷ್ಠೆಗಳನ್ನ ತೊರೆದು ಹೋಗ್ತಾ ಇದ್ದಾನೆ ಆ ಭಕ್ತ. ಆದ್ರೆ ಪ್ರತಿಷ್ಠೆ ಅನ್ನೋದು ಈಗ ಎಲ್ಲೆಡೆ ಹರಡ್ಬಿಟ್ಟಿದೆ. ಈಗ ಏನ್ ಮಾಡ್ತಾರೆ ಅವ್ರು? ಅಲ್ಲಿಂದ ಓಡ್ ಹೋಗ್ತಾರ, ಸೇವೆ ನೆರವೇರಿಸ್ಬೇಕು. ಸೊ ಏನ್ ಮಾಡಿದ್ರು? ಆಯ್ತು, ಈ ಪ್ರತಿಷ್ಠೆಯನ್ನ ನಾನು ಈಗ ಸೇವೆಗೆ ಉಪಯೋಗಿಸ್ತೀನಿ. ಏನ್ ಮಾಡ್ತೀನಿ? ಅಲ್ಲಿರೋ ಜನರಿಗೆಲ್ಲರಿಗೂ ಕೂಡ ಆ ವೃತ್ತಾಂತವನ್ನ ಅವರು ಅಲ್ಲಿ ವಿವರಿಸ್ತಾರೆ. ಈ ರೀತಿ ನನಗೆ ಗೋಪಾಲನ ಆಜ್ಞೆ ಆಗಿತ್ತು, ಅದಕ್ಕೋಸ್ಕರ ನಾನು ಚಂದನವನ್ನು ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಆಗ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ, ಆಯ್ತಾಯ್ತು ಸ್ವಾಮಿ, ನಿಮ್ಮ ಸೇವೆಗೆ ನಾವು ತಯಾರಿದ್ದೀವಿ, ಈಗ್ಲೇನ್ ತಗೊಂಡ್ ಬರ್ತೀವಿ ಅಂತ ಹೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಚಂದನವನ್ನ ಶೇಖರಿಸಲಾಗುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ತಕ್ಕನಾಗಿ ಕರ್ಪೂರವನ್ನು ಕೂಡ ನೀಡ್ತಾರೆ. ಸೊ ಅಲ್ಲಿ ಎಲ್ಲ ಅವರಾಗ್ಲೇ ಆ ಪ್ರತಿಷ್ಠೆಯನ್ನ ಕೇಳಿ, ಆ ಭಕ್ತನ ಮಹಿಮೆಯನ್ನ ಕೇಳಿ ಅವರು ಅತ್ಯಂತ ಪ್ರಭಾವಿತರಾಗಿದ್ರು. ಅವರ ಆ ಆಜ್ಞೆಯನ್ನ ಕೇಳಿ, ಭಕ್ತರ ಆ ಮಾಧವೇಂದ್ರಪುರಿಯ ಮಾತನ್ನ ಕೇಳಿ ಈಗ ಅವರು ತಯಾರಾಗ್ತಾ ಇದ್ದಾರೆ. ಏನ್ ತಯಾರಾಗ್ತಾ ಇದ್ದಾರೆ? ಅವನು ಆ ಗೋಪಾಲನ ಇಚ್ಛೆ ಏನಿದೆ ಅದನ್ನ ಪೂರ್ತಿಗೊಳಿಸ್ಲಿಕ್ಕೆ ಅವರು ಶ್ರಮ ಪಡ್ತಾ ಇದ್ದಾರೆ. ಶ್ರೀಗಂಧವನ್ನ ಸಂಗ್ರಹಿಸಿದ್ರು. ಅಷ್ಟೇ ಅಲ್ಲದೆ ಅವರು ಆ ಶ್ರೀಗಂಧವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ? ಇಬ್ಬರು ವ್ಯಕ್ತಿಯರನ್ನು ಕೂಡ ನೀಡಿದ್ರು. ಒಬ್ಬ ಬ್ರಾಹ್ಮಣ, ಒಬ್ಬ ಸೇವಕರನ್ನ ಸಹಾಯದಲ್ಲಿ ನೀಡಲಾಯಿತು. ಅಷ್ಟೇ ಅಲ್ಲದೆ ಪ್ರಯಾಣದಲ್ಲಿ ಅನೇಕ ಖರ್ಚುಗಳು ವೆಚ್ಚಗಳು ಆಗ್ತವಲ್ವ. ಸೊ ಅದಕ್ಕೋಸ್ಕರ ನಾಣ್ಯಗಳನ್ನ ನೀಡಿದ್ರು. ದಾರಿಯಲ್ಲಿ ಅನೇಕ ದರೋಡೆಕೋರರು ಇರ್ತಾರೆ ಅಂತ ಹೇಳಿ ಸುರಕ್ಷೆಗೆ ಅಂತ ಹೇಳಿ ಕೆಲವರನ್ನ ನೀಡಿದ್ರು. ಅದಾದಲ್ಲದೆ ಅಲ್ಲಿ ಸುಂಕ ವಸೂಲಿ ಮಾಡುವಂತಹ ಬೇರೆ ಬೇರೆ ರಾಜ್ಯದವರು ಇರ್ತಾರೆ. ಸೊ ಹಾಗಾಗಿ ಅಗತ್ಯವಾದಂತಹ ಪತ್ರಗಳು, ಅನುಮತಿ ಪತ್ರಗಳನ್ನೆಲ್ಲ ತಯಾರು ಮಾಡಿ ಸರ್ಕಾರದಿಂದ, ಆ ಸಮಯದ ಸರ್ಕಾರ ನೀವು ತಿಳ್ಕೊಳ್ಳಿ ಏನ್ ಸರ್ಕಾರ ಇತ್ತು ಅಂತ. ಯಾವ ಸರ್ಕಾರ ಇತ್ತು ಆ ಸಮಯದಲ್ಲಿ? ಭಕ್ತರ ಸರ್ಕಾರ ಇತ್ತು, ಮುಸ್ಲಿಮರ ಸರ್ಕಾರ. ಈಗೇನಾದ್ರೂ ಅಷ್ಟು ಹದಗೆಟ್ಟಿದೆ ನಮ್ಮ ಪರಿಸ್ಥಿತಿ? ಈಗಿನ ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆಯಾ? ಇಲ್ಲ. ಆಗಿನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು. ಅಂತಹ ಸಮಯದಲ್ಲೂ ಕೂಡ ಅಲ್ಲಿಯ ಆ ಕ್ಷೇತ್ರದ ಭಕ್ತರು, ನಿವಾಸಿಗಳು ಎಲ್ಲರೂ ಶ್ರಮಪಟ್ಟು ಅಗತ್ಯವಾದ ಅನುಮತಿ ಪತ್ರಗಳನ್ನ ಪಡಿತಾರೆ. ನಮ್ಮ ಈ ಪ್ರಿಯ ಮಹಾನ್ ಭಕ್ತನ ಸೇವೆಗೆ ನೆರವಾಗ್ಲಿ ಅಂತ ಹೇಳಿ ಅವರೆಲ್ಲ ಪತ್ರಗಳನ್ನ ತಯಾರು ಮಾಡಿಕೊಟ್ರು. ಆ ಶ್ರೀಗಂಧದ ಹೊರೆಯನ್ನ ತಗೊಂಡು ಹೋಗ್ತಾ ಇದ್ದಾರೆ. 82 ಮಣ. ಅದ್ ಮುಂದೆ ಬರುತ್ತೆ ವರ್ಣನೆ ಎಷ್ಟಿತ್ತು ಅಂತ. ಅಷ್ಟೊಂದು ದೊಡ್ಡ ಪ್ರಮಾಣದ ಶ್ರೀಗಂಧವನ್ನ ಕರೆದೊಯ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಶ್ರೀಗಂಧ ತಗೊಂಡು ಹೋದ್ರೆ ಜನ ರೈಡ್ ಮಾಡಿ ಜೈಲಿಗೆ ಹಾಕ್ತಾರೆ. ಆ ಸಮಯದಲ್ಲಿ ಇನ್ನೂ ಎಷ್ಟು ಕಷ್ಟ ಇತ್ತದು, ಅಪಾಯ ಇತ್ತು. ಸೊ ಅಂತಹ ಸಮಯದಲ್ಲೂ ಕೂಡ ಇಷ್ಟೆಲ್ಲ ಒಂದು ರೀತಿಯ ರಿಸ್ಕ್ ಅಂತ ಏನ್ ಹೇಳ್ತೀವಿ,
ಅಷ್ಟೊಂದು ಕಷ್ಟವನ್ನ ಸ್ವೀಕಾರ ಮಾಡಿ ಭಕ್ತ ಈಗ ಭಗವಂತನ ಸಂತುಷ್ಟಿಗೆಂದು ಮತ್ತೆ ಈಗ ಬೃಂದಾವನದ ಕಡೆ ಪ್ರಯಾಣ ಮಾಡ್ಲಿಕ್ಕೆ ತಯಾರಾದ. ಬೃಂದಾವನದ ಕಡೆ ಹೋಗ್ಬೇಕಾದ್ರೆ ಮತ್ತೆ ಅದೇ ಜಾಗಕ್ಕೆ ಬಂದ. ಯಾವ ಜಾಗಕ್ಕೆ ಬಂದ? ಯಾವ ಜಾಗಕ್ಕೆ ಬಂದ? ರಮಣ. ರೇಮುಣ ಹತ್ರ ಬಂದ. ಸೊ ಆ ಗೋಪಿನಾಥ, ಈಗ ಆತನ ಹೆಸರು ವಿಶೇಷ ಆಗಿತ್ತು, ಕ್ಷೀರಚೋರ ಗೋಪಿನಾಥ್. ಆತನ ಬಳಿ ಬರ್ತಾ ಇದ್ದ ಹಾಗೆ ಅಲ್ಲಿ ಮತ್ತೆ ಅಲ್ಲಿ ಎಲ್ಲರೂ ಕೂಡ ಆತನನ್ನು ಸ್ವೀಕರಿಸ್ತಾರೆ, ಸತ್ಕಾರ ಮಾಡ್ತಾರೆ. ಅದೆಲ್ಲ ಆಯ್ತು. ಅದಾದ ಮೇಲೆ ಆ ದಿನ ಆತ ಅಲ್ಲಿ ಉಳಿತಾನೆ, ಮರುದಿನ ಹೋಗೋಣ ಅಂತ ಹೇಳಿ. ಆಗ ಆತನಿಗೆ 3ನೆಯ ಬಾರಿ ಭಗವಂತ ಕನಸಿನಲ್ಲಿ ಬಂದು ಒಂದು ಆಜ್ಞೆಯನ್ನ ನೀಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂತಹ ಆಜ್ಞೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಾಧವೇಂದ್ರ ಪುರಿಯ ಅಸಲಿ ಭಕ್ತಿ, ಶ್ರದ್ಧೆ ಏನದು, ಅಸಲಿತನ ಅನ್ನೋದು. ಭಗವಂತ ಹೇಳ್ತಾ ಇದ್ದಾನೆ. ಯಾರಾದ್ರೂ ಓದ್ತೀರಾ? ಕನಸಿನಲ್ಲಿ ಭಗವಂತನ ಆಜ್ಞೆ. ಓ ಮಾಧವೇಂದ್ರ ಪುರಿ, ಓದಿ. ಓ ಮಾಧವೇಂದ್ರ ಪುರಿ, ನನಗೆ ಈಗಾಗಲೇ ಎಲ್ಲಾ ಶ್ರೀಗಂಧ ಮತ್ತು ಕರ್ಪೂರವು ತಲುಪಿದೆ. ಈಗ ನೀನು ಈ ಎಲ್ಲ ಶ್ರೀಗಂಧವನ್ನು ಕರ್ಪೂರದೊಂದಿಗೆ ಸೇರಿಸಿ ಅರೆದು ಆ ಗಂಧದ ಲೇಪನವನ್ನು ಪ್ರತಿದಿನ ಗೋಪಿನಾಥನ ವಿಗ್ರಹಕ್ಕೆ ಹಚ್ಚು. ಇದು ಮುಗಿಯುವವರೆಗೂ ಹೀಗೆಯೇ ಮಾಡು. ನನ್ನ ದೇಹಕ್ಕೂ ಮತ್ತು ಗೋಪಿನಾಥನ ದೇಹಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ, ಅವೆರಡೂ ಒಂದೇ. ಹೀಗೆ ಮಾಡುವುದರಿಂದ ನನ್ನ ದೇಹದ ತಾಪವು ಕಡಿಮೆಯಾಗುತ್ತದೆ. ಇದನ್ನು ಮಾಡಲು ಯಾವುದೇ ಸಂಕೋಚ ಪಡಬೇಡ. ಹರೇ ಕೃಷ್ಣ. ನೋಡಿ, ಇದನ್ನ ಕೇಳಿದ ತಕ್ಷಣ ನಮ್ಗೆ ಏನ್ ಅನ್ಸ್ಬೋದು? ಅರೆ ವಾ, ಸರಿ ಆಯ್ತು ಬಿಡಪ್ಪ. ನಾವಾಗಿದ್ರೆ ಏನ್ ಯೋಚನೆ ಮಾಡ್ತಾ ಇದ್ವಿ? ಓಕೆ, ದೇವರೇ ಹೇಳ್ಬಿಟ್ಟಿದ್ದಾನೆ, ಈಗ ಅಷ್ಟು ದೂರ ತಗೊಂಡೋಗೋದು ತೊಂದರೆ ಇಲ್ಲ ನನಗೆ, ಇಲ್ಲೇ ಹಚ್ಚಿಬಿಡ್ತೀನಿ, ಆಯ್ತು ಭಗವಂತ ಇಲ್ಲೇ ಅರ್ಪಣೆ ಮಾಡದೆ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಕರೆಕ್ಟಾ? ಅಟ್ಲೀಸ್ಟ್ ನಾನು ಅಂತ ಆ ರೀತಿ ಯೋಚನೆ ಮಾಡ್ತೀನಿ. ಬಟ್ ಈ ಭಕ್ತನ ಸಂಕಲ್ಪ ಏನಿತ್ತು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಾನು ಗೋಪಾಲ, ನನ್ನ ಇಷ್ಟ ದೈವ, ಆತನಿಗೆ ಅರ್ಪಿಸ್ಬೇಕು ಅಂತ ಅಲ್ಲಿಂದ ಹೊರಟಿದ್ದ. ಈಗ ಭಗವಂತನ ಆಜ್ಞೆ ಏನಾಯ್ತು? ಬೇಡ ಬೇಡ, ನನಗೆ ಇಲ್ಲೇ ಅರ್ಪಿಸ್ಬಿಡು ಅಂತ ಹೇಳ್ಬಿಟ್ಟ. ಕೆಲವರು ಹೇಳ್ಬೋದಲ್ಲ, ನಾನು ನಿನಗೆ ಅಂತ ಇಷ್ಟೊಂದು ಕಷ್ಟಪಟ್ಟು ತರ್ತಾ ಇದ್ದೀನಿ, ನೀನು ಇಲ್ಲೇ ಬಿಡು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಾನು ಪೂರ್ತಿ ಮಾಡೇ ಮಾಡ್ತೀನಿ. ಈ ರೀತಿಯಾಗಿ ಕೆಲವರು ಯೋಚನೆ ಮಾಡ್ಬೋದಲ್ವಾ? ಹೌದ್ ತಾನೆ? ಬಟ್ ಇವ್ರು ಆ ರೀತಿ ಯೋಚನೆ ಮಾಡ್ತಿಲ್ಲ. ಭಗವಂತನ ಆಜ್ಞೆ, ಆತನ ಆದೇಶ, ಆತನ ಇಚ್ಛೆ ಏನಿದೆ ಅದೇ ಪರಮವ. ಆಯ್ತು, ಗೋಪಿನಾಥನಿಗೆ ಅರ್ಪಿಸು ಅಂತ ಹೇಳ್ತಿದ್ಯಾ ಗೋಪಾಲ, ಆಯ್ತು ನಾನು ಗೋಪಿನಾಥನಿಗೆ ಅರ್ಪಿಸ್ತೀನಿ. ನೀನು ಇಲ್ಲಿ ಅರ್ಪಿಸ್ತೀರ, ಅಲ್ಲಿಂದ ನೀನು ತಂಪಾಗ್ತೀಯ, ಆಯ್ತು ಅಂತ ಹೇಳಿ ಗೋಪಿನಾಥನಿಗೆ ಮರುದಿನ ಆ ಗೋಪಿನಾಥನ ಅರ್ಚಕರಿಗೆ ಮಾಧವೇಂದ್ರ ಪುರಿ ಅವರು ಹೇಳ್ತಾ ಇದ್ದಾರೆ, ನಾನು ಗೋಪಾಲನಿಗೆ ಅಂತ ತಂದಿದ್ದ ಈ ಗಂಧ ಮತ್ತೆ ಕರ್ಪೂರವನ್ನ ದಯವಿಟ್ಟು ಗೋಪಿನಾಥನಿಗೆ ಲೇಪಿಸಿ ಅರ್ಪಿಸಿ ಅಂತ ಹೇಳಿ ಅರ್ಪಿಸ್ತಾರೆ. ಅದಾದ ಮೇಲೆ ಮಳೆ ಪ್ರಾರಂಭ ಆಗ್ತದೆ, ಚತುರ್ಮಾಸ ಇನ್ನೇನು ವೈಶಾಖ ಮಾಸ ಆಗ್ತಿದ್ದಂಗೆ ಸ್ವಲ್ಪ ದಿನದ ನಂತರ ಇದು ಬರ್ತದೆ, ವರ್ಷಾ ಋತು ಬರ್ತದೆ ಅಲ್ವಾ, ಗ್ರೀಷ್ಮ ಋತು. ಸೊ ಆ ಚತುರ್ಮಾಸ್ಯ ಪ್ರಾರಂಭ ಆಗ್ತಿದ್ದಂಗೆ ಅವರು ಜಗನ್ನಾಥಪುರಿ ಕಡೆ ಹೋಗಿ ಅಲ್ಲಿ ಚತುರ್ಮಾಸ್ಯವನ್ನ ಅಲ್ಲಿ ಕಳೀತಾರೆ. ಅದಾದ ಮೇಲೆ ಭಗವಂತನ ಸೇವೆ ಮುನ್ನಡೆಸ್ತಾರೆ. ಸೊ ಹೀಗೆ ಎಲ್ಲಿಂದ ಈ ಪ್ರಯಾಸ ಅಥವಾ ಪ್ರವಾಸ ಪ್ರಾರಂಭ ಆಗಿತ್ತು, ಏನು ಕಾರ್ಯ ಮಾಡಲಿಕ್ಕೆ ಅಂತ, ಬಟ್ ಅದು ಹೇಗೆ ತಿರುವುಗಳನ್ನ ಪಡೀತು, ಅದಾದ್ಮೇಲೆ ಕೊನೆಗೆ ಹೇಗೆ ಅದು ಪೂರ್ತಿ ಆಯಿತು. ಸೊ ಇದನ್ನ ಚೈತನ್ಯ ಮಹಾಪ್ರಭುಗಳು ವರ್ಣಿಸ್ತಾ ಇದ್ರು, ನೆನಪು ಮಾಡ್ಕೊಳ್ಳಿ. ಸೊ ಅವರು ಕೊನೆಯಲ್ಲಿ ಈ ಎಲ್ಲ ಒಂದು ಪೂರ್ತಿ ಲೀಲೆ ಮಾಧವೇಂದ್ರ ಪುರಿಯ ಪ್ರಶಂಸೆಯನ್ನ ಮಾಡ್ತಾರೆ. ಯಾರಾದ್ರೂ ಓದ್ತೀರಾ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ರು ಮಾಧವೇಂದ್ರ ಪುರಿಯ ಕುರಿತಾಗಿ ಅಂತ? ಓದಿ ಪ್ರಭು. ಓದಿ ಓದಿ. ಎಸ್, ಚೈತನ್ಯ ಮಹಾಪ್ರಭುಗಳು ಮಾಧವೇಂದ್ರ ಪುರಿಯವರನ್ನು ಈ ರೀತಿ ಶ್ಲಾಘಿಸಿದರು. ಮಾಧವೇಂದ್ರ ಪುರಿಯವರು ಎಷ್ಟು ಅದೃಷ್ಟವೆಂದರೆ ಕೃಷ್ಣನೇ ಸ್ವತಃ ಹಾಲು ನೀಡುವ ನೆಪದಲ್ಲಿ ಅವರ ಮುಂದೆ ಪ್ರಕಟನಾದನು. ಭಗವಂತನು 3 ಬಾರಿ ಮಾಧವೇಂದ್ರ ಪುರಿಯವರಿಗೆ ಕನಸಿನಲ್ಲಿ ಬಂದು 3 ಬಾರಿ, ಒಮ್ಮೆ ಅಲ್ಲ ಎರಡಲ್ಲ 3 ಬಾರಿ ಭಗವಂತ ಕನಸಿನಲ್ಲಿ ಆತ ಪ್ರಕಟನಾಗಿ ಆಜ್ಞೆಯನ್ನ ನೀಡಿದ. ಅದಕ್ಕೂ ಮುಂಚೆ ತಾನೇ ಖುದ್ದಾಗಿ ಬಂದು ಅವರಿಗೆ ಹಾಲನ್ನು ನೀಡಿದ್ದ. ಇದಾದ ಮೇಲೆ ಮುಂದೆ ಏನಾಯ್ತು? ಆತ ಗೋಪಾಲನ ರೂಪದಲ್ಲಿ ವಿಗ್ರಹವಾಗಿ ಪ್ರಕಟನಾದ, ಅವರಿಂದ ಸೇವೆಯನ್ನ ಸ್ವೀಕರಿಸ್ತ, ಜಗತ್ತಿಗೆ ಆತ ಪ್ರಕಟನಾಗಿ ಆ ಉದಾತ್ತತೆ ಕೃಪೆಯನ್ನ ತೋರಿಸ್ತ ಮಾಧವೇಂದ್ರ ಪುರಿಯ ಮೂಲಕ. ಅದಾದ ಮೇಲೆ ಅಲ್ಲಿಂದ ನನಗೆ ಇನ್ನೂ ಚಂದನ ಬೇಕು ಅಂತ ಹೇಳಿದಾಗ ಅಲ್ಲಿಂದ ರೇಮುಣಾ ಬಳಿ ಬಂದ ಮಾಧವೇಂದ್ರ ಪುರಿಗೆ ಅಂತ ಹೇಳಿ ಭಗವಂತ ಗೋಪಿನಾಥ ಕಳ್ಳತನ ಮಾಡ್ದ.
ನೋಡಿ, ಭಗವಂತ ತನ್ನ ಭಕ್ತನಿಗೆ ಅಂತ ಹೇಳಿ ಕಳ್ಳತನ ಮಾಡ್ದ. ಅದಾದ ಮೇಲೆ ಆ ಕೊನೆಯ ಒಂದು ಕನಸಿನಲ್ಲಿ ಏನ್ ಹೇಳ್ದ, ನನಗೆ ನೀನು ಈ ಲೇಪನವನ್ನ ಗೋಪಿನಾಥನಿಗೆ ಅರ್ಪಿಸ್ಬಿಡು, ನನಗೆ ಅಂತ ತರಬೇಡ ಅಂತ ಹೇಳ್ದ. ಯಾಕೆ ಹೀಗೆ ಹೇಳ್ದ? ಇಲ್ಲೊಂದು ಸ್ವಾರಸ್ಯ ರಹಸ್ಯ ಇದೆ. ಓದ್ತೀರಾ ಚೇತನ್? ಮುಸ್ಲಿಂ ಆಡಳಿತವಿದ್ದ ಈ ಒಂದು ಅಂಶ ಓದಿ. ಕೃಷ್ಣ ಪ್ರಭು. ಮುಸ್ಲಿಂ ಮುಸ್ಲಿಂ ಆಡಳಿತವಿದ್ದ ವಿದ್ಯಾಭಾರತ ಪ್ರಾಂತ್ಯಗಳಲ್ಲಿ ಶ್ರೀಗಂಧ ಮತ್ತು ಕರ್ಪೂರದೊಂದಿಗೆ ಪ್ರಯಾಣಿಸುವುದು ಬಹಳ ಕಷ್ಟಕರವಾಗಿತ್ತು. ಇದರಿಂದ ಮಾಧವೇಂದ್ರ ಪುರಿಯವರು ಸಂಕಷ್ಟಕ್ಕೆ ಸಿಲುಕಬಹುದೆಂಬ ವಿಷಯ ಗೋಪಾಲ ದೇವರಿಗೆ ತಿಳಿದಿತ್ತು. ನೋಡಿ, ಇಲ್ಲಿ ಬಂತು ರಹಸ್ಯ. ಏನದು? ಭಗವಂತ ಕೂಡ ತನ್ನ ಭಕ್ತನ ರಕ್ಷಣೆಯನ್ನ ಚಿಂತಿಸ್ತಾ ಇದ್ದಾನೆ. ಓ, ಮತ್ತೆ ಆತ ಇಷ್ಟು ದೂರ ಪ್ರವಾಸ. ಎಷ್ಟು ದೂರ ಇತ್ತು ನೆನಪು ಮಾಡ್ಕೊಳ್ಳಿ, ಹೇಳಿದ್ವಲ್ಲ, ಎಷ್ಟು ದೂರ ಇತ್ತು? ಅವ್ರ ರೆಮುಣಾಯಿಂದ ಹೇಳಿ 1600 ಕಿಲೋಮೀಟರ್. ಈಗಿನ ಗಣನೆಯಲ್ಲಿ ನೋಡಿದ್ರೆ ಯೋಚನೆ ಮಾಡಿ, ಅಷ್ಟು ದೂರ ಆತ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಅಪಾಯ ಆಗೋದಿಲ್ವಾ? ಅಂತಹ ಕ್ರೂರಿಗಳ ಆಡಳಿತ ಆ ಸಮಯದಲ್ಲಿತ್ತು. ಸೊ ಹೀಗೆ ಭಗವಂತ ಯೋಚನೆ ಮಾಡ್ದ. ಮುಂದಿನ ಲಾಸ್ಟ್ ಲೈನ್ ಓದಿ. ಭಗವಂತನು ಅತ್ಯಂತ ದಯಾಳು ಮತ್ತು ತನ್ನ ಭೀಕರ ಮೇಲೆ ಆದ್ದರಿಂದ ಗೋಪಿನಾಥನಿಗೆ ಶ್ರೀಗಂಧದ ಲೇಪನವಾದಾಗ ಮಾಧವೇಂದ್ರ ಪುರಿಯವರು ಶ್ರಮವು ಸಾರ್ಥಕವಾಯಿತು. ಸೊ ಹೀಗೆ ಅವರು ಸಾರ್ಥಕ್ಯವನ್ನ ಅನುಭವಿಸಿದ್ರು. ಸೊ ವಿಶೇಷವಾಗಿ ಲೀಲೆ ಕೊನೆಯಲ್ಲಿ ಮಾಧವೇಂದ್ರ ಪುರಿಯವರ ಭಕ್ತಿಯ ಬಗ್ಗೆ ಹೇಳಲಾಗ್ತದೆ. ಭಗವಂತ, ನೀನು ಹೇಳದಂತೆ ಇದು ಅರ್ಪಣೆ ಮಾಡಿಸ್ತೀನಿ ಅಂತ ಹೇಳಿ ಭಗವಂತ ಆ ಶ್ರೀಗಂಧವನ್ನ ಅಲ್ಲಿ ಅರ್ಪಿಸಿದ. ಸೊ ಅವರ ಭಕ್ತಿಯ ಕುರಿತಾಗಿ ಕೊನೆಯಲ್ಲಿ ಹೇಳಲಾಗ್ತದೆ ಆ ಅಧ್ಯಾಯದಲ್ಲಿ. ಚೈತನ್ಯ ಮಹಾಪ್ರಭುವೇ ಹೇಳ್ತಾರೆ ನಿತ್ಯಾನಂದ ಪ್ರಭುಗೆ, ಪ್ರಗಾಢ ಪ್ರೇಮೇರ ಯೈ ಸ್ವಭಾವ ಆಚಾರ್ ನಿಜ ದುಃಖ ವಿಘ್ನಾಧಿರ ನಾಕರೆ ವಿಚಾರ್. ಭಗವಂತನ ಕುರಿತಾದಂತಹ ಪ್ರಗಾಢ ಪ್ರೇಮದ ಸ್ವಭಾವ ಇದು. ಹೇ ನಿತ್ಯಾನಂದ, ಏನದು? ತಮಗೆಂದು ಆಗುವ ದುಃಖ ವಿಘ್ನಗಳು, ಎಲ್ಲ ರೀತಿಯ ಕಷ್ಟ ನೋವುಗಳನ್ನ ವಿಚಾರವೇ ಮಾಡೋದಿಲ್ಲ ಆ ಭಕ್ತ, ಲೆಕ್ಕಿಸೋದೇ ಇಲ್ಲ. ಸೇವೆಗೆ ಅಂತ ಹೇಳಿ ಸನ್ನದ್ಧನಾಗಿರ್ತಾನೆ. ಏನೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ರು ಅನ್ನೋದನ್ನ ಇಲ್ಲಿ ಎಣಿಸಲಾಗ್ತಾ ಇದೆ. ನೋಡಿ, ಎಷ್ಟು ದೂರದ ಪ್ರಯಾಣವಿತ್ತು. ಆ ಪ್ರಯಾಣದಲ್ಲಿ ಅವ್ರಿಗೇನು ಎಲ್ಲ ಏರ್ಪಾಟು, ಎಲ್ಲ ಯೋಜನೆಗಳನ್ನ ಮಾಡಲಾಗಿತ್ತ? ಊಟ ತಂಗುವುದು ಎಲ್ಲಿ ಅಂತ ಇಲ್ಲ. ಅದೆಲ್ಲವನ್ನ ಪರಿಗಣಿಸಿದೆ. ಹಸಿವು, ದಣಿವು ಇವೆಲ್ಲವನ್ನ ಪರಿಗಣಿಸಿದೆ. ದೂರದ ಪ್ರಯಾಣವನ್ನ ಮಾಡಲಿಕ್ಕೆ ಸಿದ್ಧನಾದ. ಅದಾದ ಮೇಲೆ ಎಷ್ಟು ದೂರ? 37 kg ಶ್ರೀಗಂಧವನ್ನ ತಗೊಂಡು ಹೋಗ್ತಾ ಇದ್ದಾನೆ. 82 ಇದು ಮೊಣ ಅಂತ ಏನೋ ಅಲ್ಲಿ ಬರೆದಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಅಷ್ಟೇ ಅಲ್ಲದೆ ಕರ್ಪೂರ, ಅಷ್ಟು ಅತಿಯಾದ ಭಾರವನ್ನ ತಗೊಂಡು ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಐ ಥಿಂಕ್ 37 kg, ಇದು ತಪ್ಪಾಗಿ ಗಣನೆ ಆಗಿದೆ. ಎನಿವೆ, ಅತ್ಯಂತ ಭಾರವಾದಂತಹ ಆ ಸಾಮಗ್ರಿಗಳನ್ನ ತಗೊಂಡು ಹೋಗ್ತಾ ಇದ್ದಾನೆ. ಅದಾದ ಮೇಲೆ ಅಲ್ಲಿರುವಂತಹ ಸರ್ಕಾರ ಹೇಗಿತ್ತು? ಕ್ರೂರ, ಮ್ಲೇಚ್ಛ ಸರ್ಕಾರವಾಗಿತ್ತು. ಆ ಭೀತಿ ಭಯ ಇದ್ದೇ ಇತ್ತು, ಪ್ರಾಣ ಭಯ. ತಗೊಂಡು ಹೋಗ್ತಾ ಇರೋ ಗಂಧ ಅತ್ಯಮೂಲ್ಯವಾದದ್ದು, ಅದನ್ನು ಮುಟ್ಗೋಲ್ ಹಾಕೊಳ್ಬೋದಲ್ವಾ? ಹೀಗೆ ಆಕ್ರಮಣ, ಆ ಪ್ರಾಣ ಭಯ ಇತ್ತು. ಅದಲ್ಲದೆ ಅಲ್ಲಿ ಸುಂಕ ತೆರಬೇಕಾಗಿತ್ತು. ಈಗ ಅನೇಕ ರೀತಿಯ ತೊಂದರೆಗಳಿತ್ತು. ನಿಜ ದುಃಖ ವಿಜ್ಞಾದಿರ ನಾಕರೆ ವಿಚಾರ. ಇದೆಲ್ಲವೂ ಹೇಗಾಗ್ತದೆ? ಭಗವಂತ ಇಚ್ಛಿಸಿದಾನೆ, ನಾನು ತಯಾರಾಗ್ತಾ ಇದ್ದೇನೆ ಅಷ್ಟೆ. ಹೀಗೆ ಎಲ್ಲದಕ್ಕೂ ಸನ್ನದ್ಧನಾಗಿ ನಡೀತಾ ಇದ್ದಾನೆ ಈ ಮಾಧವೇಂದ್ರ ಪುರಿ. ಹಾಗಾಗಿ ಭಗವಂತನೇ, ಚೈತನ್ಯ ಮಹಾಪ್ರಭು ಭಗವಂತನೇ ಭಕ್ತನ ಗುಣಗಾನವನ್ನ ಮಾಡ್ತಾ ಇದ್ದ. ಕೊನೆಯಲ್ಲಿ ಹೇಳಲಾಗ್ತದೆ, ಏಯಿತಾರ ಗಾಢ ಪ್ರೇಮ ಲೋಕೆ ದೇಖಾಯಿತೆ ಗೋಪಾಲ ತಾರ ಆಜ್ಞಾದಿಲ ಚಂದನ ಆನಿತೆ. ಈ ರೀತಿಯ ಗಾಢ ಪ್ರೇಮವನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ ಗೋಪಾಲ ಈ ರೀತಿ ಆಜ್ಞೆಯನ್ನ ನೀಡಿದ. ಬಹು ಪರಿಶ್ರಮೆ ಚಂದನ ರೇಮುಣ ಆನಿಲ ಆನಂದ ಬಾಡಿಲ ಮನೆ ದುಃಖನ ಗಣಿಲ. ಇಷ್ಟು ಪರಿಶ್ರಮ ಪಟ್ಟು ರೇಮುಣಕ್ಕೆ, ಆ ಗೋಪಿನಾಥ ದೇವಸ್ಥಾನಕ್ಕೆ ಆತ ಆ ಗಂಧ ಕರ್ಪೂರವನ್ನ ತಂದ. ಅದನ್ನು ಅರ್ಪಿಸಿದ ಮೇಲೆ ಆತ ಅತ್ಯಂತ ಸಂತುಷ್ಟನಾದ. ಆ ಎಲ್ಲ ದುಃಖ, ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ನಾನು, ಇದನ್ನ ಆತ ಚಿಂತಿಸ್ಲೇ ಇಲ್ಲ. ಅಷ್ಟು ಶ್ರಮ ಪಟ್ಟಿದ್ರೆ ಸಾಮಾನ್ಯ ವ್ಯಕ್ತಿ ಏನ್ ಹೇಳ್ತಾನೆ? ನಾನೇನೆಲ್ಲ ಮಾಡಿದ್ದೀನಿ ಗೊತ್ತಾ? ಅಷ್ಟು ದೂರ ನಡೆದಿದ್ದೆ, ಅಷ್ಟೆಲ್ಲ ಕಷ್ಟ ಅನುಭವಿಸ್ದೆ,
ಇಷ್ಟೆಲ್ಲ ಭಾರ ಇತ್ತು, ಇಷ್ಟೆಲ್ಲ ಅಪಾಯಗಳಿತ್ತು. ಇವನ್ ಅಟ್ಲೀಸ್ಟ್ ನಾವು ಮಾತಾದ್ರೂ ಹೇಳ್ತೀವಲ್ವಾ, ಇದನ್ನ ಆತ ಪರಿಗಣಿಸ್ಲೇ ಇಲ್ಲ. ಈ ರೀತಿಯಾದಂತಹ ಪರೀಕ್ಷೆಯನ್ನ ಭಗವಂತ ಆತನಿಗೆ ಯಾಕೆ ನೀಡಿದ? ಪರೀಕ್ಷಾ ಕರಿತೆ ಗೋಪಾಲ್ ಕೈಲ ಆಜ್ಞಾದಾನ್, ಪರೀಕ್ಷಾ ಕರಿಯೇ ಶೇಷೇ ಹೈಲ ದಯಾವಾನ್. ಈ ರೀತಿಯಾದ ಪರೀಕ್ಷೆಯನ್ನ ಗೋಪಾಲ ನೀಡಿದರ ಕಾರಣ ಏನಿತ್ತು ಅಂದ್ರೆ, ಎಲ್ಲರಿಗೂ ಕೂಡ ಉನ್ನತ ಮಹಾನ್ ಭಕ್ತಿ ಅಂದ್ರೆ ಹೇಗಿರುತ್ತೆ ಅಂತ ತಿಳಿಸ್ಲಿಕ್ಕೆ. ಯೈ ಭಕ್ತಿ ಭಕ್ತ ಪ್ರಿಯ ಕೃಷ್ಣ ವ್ಯವಹಾರ್, ಭುಜಿತೆಯೋ ಆಮ ಸಬಾರ್ ನಾಹಿ ಅಧಿಕಾರ್. ಈ ರೀತಿಯಾದಂತಹ ಪ್ರೀತಿ ಪ್ರೇಮದ ವ್ಯವಹಾರ ಆ ಶ್ರೀಕೃಷ್ಣ ಭಗವಂತನ ಮತ್ತೆ ಆತನ ಪ್ರಿಯ ಭಕ್ತ ಮಾಧವೇಂದ್ರ ಪುರಿ ನಡುವೆ. ಇದನ್ನ ಸಾಮಾನ್ಯರು ತಿಳಿಲಿಕ್ಕಾಗೋದಿಲ್ಲ. ಅವರ ಆ ಸ್ವಾರ್ಥ ಬುದ್ಧಿಗೆ ಇದು ನಿಲುಕೋದಿಲ್ಲ. ಸೊ ಹೀಗೆ ಅನೇಕ ಆ ಪಾಠಗಳಿವೆ ಈ ಒಂದು ಮಹಾನ್ ಲೀಲೆಯಲ್ಲಿ. ಈ ಲೀಲೆ ನಾನು ಆಗ್ಲೇ ಹೇಳ್ದ ಹಾಗೆ ಚೈತನ್ಯ ಚರಿತಾಮೃತದ ಆ ಒಂದು ಅಧ್ಯಾಯದಲ್ಲಿ ವರ್ಣಿತವಾಗ್ತದೆ. ಅಧ್ಯಾಯ 4ರಲ್ಲಿ ತಾವೆಲ್ಲರೂ ಕೂಡ ಅದನ್ನ ದೀರ್ಘವಾಗಿ ಓದಿ. ಆಗ್ಲೇ ನಾನು ಹೇಳ್ದ ಹಾಗೆ ಆ ರೇಮುನಾ ಕ್ಷೇತ್ರ ಅದು ಜಗನ್ನಾಥಪುರಿಯಿಂದ ಕೆಲವು 4-5 ಗಂಟೆಗಳ ದೂರ. ನೆಕ್ಸ್ಟ್ ಬಾರಿ ನೀವು ಜಗನ್ನಾಥಪುರಿ ಹೋದ್ರೆ ಅಲ್ಲಿ ಖಚಿತವಾಗಿ ಹೋಗಿ. ಸುಂದರವಾದಂತಹ ಗೋಪಿನಾಥನ ದರ್ಶನವಾಗ್ತದೆ. ಆ ಪ್ರಸಾದ ಕೂಡ ಆ ರೀತಿಯಾದಂತಹ ಮಡಿಕೆಯಲ್ಲಿ ನೀಡ್ತಾರೆ. ತುಂಬ ಮಧುರವಾದಂತಹ ಪ್ರಸಾದ, ಅಮೃತಕೇಲಿ ಮಹಾಪ್ರಸಾದ. ಅದನ್ನ ತಾವೆಲ್ಲರೂ ಪಡಿಬಹುದು. ಆನಂತರ ಆ ರೇಮುನಾ ಕ್ಷೇತ್ರದಲ್ಲೇ ನಮ್ಮ ಈ ಮಾಧವೇಂದ್ರ ಪುರಿಯವರ ಸಮಾಧಿ ಕೂಡ ನಿಮಗೆ ದೊರಕತ್ತೆ. ಆ ರೇಮುನಾ ಕ್ಷೇತ್ರದಲ್ಲಿ ಅನೇಕ ನಮ್ಮ ಪರಂಪರೆಯ ಭಕ್ತರ, ಬಲದೇವ ವಿದ್ಯಾಭೂಷಣ್, ಶ್ರೀಧರ ಸ್ವಾಮಿ, ರಸಿಕಾನಂದ ಪಂಡಿತ್, ಇವರೆಲ್ಲರೂ ಕೂಡ ಅಲ್ಲಿ ಲೀಲೆಯನ್ನ ತೋರಿಸಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರ ರೇಮುನಾ ಕ್ಷೇತ್ರ ಕ್ಷೀರಚೋರ ಗೋಪಿನಾಥನ ಕ್ಷೇತ್ರ ಅಂತ ಪ್ರಸಿದ್ಧವಾಯಿತು. ಅದಲ್ಲದೆ ಆ ಗೋಪಾಲನ ವಿಗ್ರಹ, ಅದನ್ನ ಕುರಿತಾಗಿ ನಾವು ನೆನಪು ಮಾಡ್ಕೊಳ್ಬೇಕಲ್ವಾ. ಎಲ್ಲಿತ್ತು ಆ ವಿಗ್ರಹ? ಎಲ್ಲಿ ಸ್ಥಾಪನೆ ಆಗಿತ್ತು? ಎಲ್ಲಿ ಸ್ಥಾಪನೆ ಆಗಿತ್ತು? ಮಾಧವೇಂದ್ರ ಪುರಿಯವರು ಎಲ್ಲಿ ಸ್ಥಾಪನೆ ಮಾಡಿದ್ರು ಆ ವಿಗ್ರಹವನ್ನ? ಗೋವರ್ಧನ ಪರ್ವತದ ಮೇಲೆ ಅಲ್ವಾ? ಸೊ ಮಾಧವೇಂದ್ರ ಪುರಿಯವರ ದೇಹಾಂತ್ಯದ ನಂತರ ಅಲ್ಲೊಬ್ಬ ಮಹಾನ್ ಭಕ್ತರಾದಂತಹ ವಲ್ಲಭಾಚಾರ್ಯರು ಬಂದು ಆ ವಿಗ್ರಹವನ್ನ ಪೂಜಿಸ್ತಾರೆ. ಆನಂತರ ಮುಸ್ಲಿಮರ ದಾಳಿ ಆಗ್ತಾ ಇದ್ದ ಹಾಗೆ ವೃಂದಾವನದಿಂದ ಅನೇಕ ವಿಗ್ರಹಗಳನ್ನ ಬೇರೆ ಜಾಗಗಳಿಗೆ ವರ್ಗಾವಣೆ ಮಾಡಲಾಯಿತು, ಸ್ಥಳಾಂತರ ಮಾಡಲಾಯಿತು. ಆ ಒಂದು ದೃಷ್ಟಿಯಲ್ಲಿ ಈ ವಿಗ್ರಹವನ್ನ ರಜಪೂತರ ರಕ್ಷಣೆಯಲ್ಲಿ ಇಡಲಾಯಿತು. ನಂತರ ರಾಜಸ್ಥಾನದ ನಾಥದ್ವಾರ ಅನ್ನೋ ಒಂದು ಕ್ಷೇತ್ರ, ಈ ದಿನ ಕೂಡ ತಾವೆಲ್ಲರೂ ಹೋಗಬಹುದು. ಅಲ್ಲಿ ಈ ವಿಗ್ರಹವನ್ನ ಗೋಪಾಲ ವಿಗ್ರಹ, ಆ ವಿಗ್ರಹವನ್ನ ಈಗ ಶ್ರೀನಾಥ್ ಜಿ, ಕೇಳಿದ್ದೀರಾ? ಈ ಹೆಸರು ಕೇಳಿರ್ತೀರಲ್ವಾ? ಶ್ರೀನಾಥ್ ಜಿ, ಗೋವರ್ಧನ ಧಾರಣ ಮಾಡಿರುವಂತಹ, ಕೈ ಮೇಲೆತ್ತಿದ್ದಾನೆ ನೋಡಿ ಭಗವಂತ ಅಲ್ವಾ? ಸೊ ಈ ರೂಪ ಏನಿದೆ, ಈ ರೂಪ, ಈ ವಿಗ್ರಹ ಮೂಲವಾಗಿ ಮಾಧವೇಂದ್ರ ಪುರಿಯಿಂದ ಪೂಜಿತವಾದದ್ದು, ಸೇವಿತವಾದಂತಹ ವಿಗ್ರಹ. ಈ ವಿಗ್ರಹವನ್ನ ಶ್ರೀನಾಥ್ ಜಿ ಅಂತ ಹೇಳ್ತಾರೆ. ರಾಜಸ್ಥಾನ ಮತ್ತೆ ಗುಜರಾತ್ನ ಗಡಿ ಪ್ರದೇಶದಲ್ಲಿ ಬರುವಂತಹ ನಾಥದ್ವಾರ ತುಂಬಾ ಸುಂದರವಾದ ಜಾಗ. ತಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಹೋಗಿ. ಉದಯ್ಪುರ್ ಹತ್ರ ಬರುತ್ತೆ ಇದು. ಒಮ್ಮೆ ಹೋಗಿದ್ವಿ. ತುಂಬಾ ಸುಂದರವಾಗಿ ಅನೇಕ ಹಸುಗಳಿವೆ ಅಲ್ಲಿ, ಗೋಶಾಲೆ. ಆನಂತರ ತುಂಬಾ ಉತ್ಕೃಷ್ಟವಾದಂತಹ ಮಧುರ ಸಿಹಿ ಪ್ರಸಾದವನ್ನ ಮಾಡ್ತಾರೆ ಭಗವಂತನ ಸಂತುಷ್ಟಿಗೆ ಅಂತ. ಸೊ ಈ ರೀತಿ ಆ ಶ್ರೀನಾಥ್ ಜಿ ವಿಗ್ರಹವನ್ನ ಇಂದು ಕೂಡ ನಾವು ಕಾಣಬಹುದು. ಸೊ ಆ ಕ್ಷೀರಚೋರ ಗೋಪಿನಾಥ ರೇಮುನಾದಲ್ಲಿ ಈ ಗೋಪಾಲ ವಿಗ್ರಹ ಶ್ರೀನಾಥ್ ಜಿ ಆಗಿ ಈಗ ನಾಥದ್ವಾರದಲ್ಲಿ ಕಾಣಬಹುದು. ಸೊ ಇದೆಲ್ಲವನ್ನ ಈ ಎಷ್ಟೊಂದು ಪಾಠಗಳ ಮೂಲಕ, ಸ್ವಾರಸ್ಯಗಳ ಮೂಲಕ ನಮಗೆ ಶ್ರೀಲ ಪ್ರಭುಪಾದರು ಈ ಅಧ್ಯಾಯದಲ್ಲಿ ಚೈತನ್ಯ ಚರಿತಾಮೃತ ಮಧ್ಯಲೀಲೆಯ 4ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ಓದಿ ಇನ್ನಷ್ಟು ಭಕ್ತಿಯ ಸ್ಫೂರ್ತಿಯನ್ನ ಪಡೀರಿ ಅಂತ ಹೇಳ್ತಾ ಈ ಚರ್ಚೆಯನ್ನ ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಈ ಒಂದು 21 ದಿನದ ಈ ಉತ್ಸವ ಏನಿದೆ, ಪ್ರತಿದಿನ ಭಗವಂತನಿಗೆ ಚಂದನದ ಲೇಪನ ಏನ್ ಮಾಡ್ತಾರೆ, ಇದು ಆ ಮಹಾನ್ ಭಕ್ತನ ಸ್ಮರಣೆಯಲ್ಲಿ ಮಾಡುವಂಥದ್ದು. ಸೊ ಭಗವಂತನ ಈ ಲೀಲೆಯ ಮೂಲಕ ಭಕ್ತನ ಸ್ಮರಣೆ, ಆ ಭಕ್ತನ ಮಹಿಮೆಯನ್ನ ಭಗವಂತ ಜಗತ್ತಿಗೆ ಸಾರ್ತಾ ಇದ್ದಾನೆ. ಸೊ ಅಂತಹ ಮಹಾನ್ ಭಕ್ತರಲ್ಲಿ ಪ್ರಭುಪಾದರು ಕೂಡ ಮಹಾನ್ ಭಕ್ತರೇ. ಸೊ ಎಲ್ಲೆಲ್ಲಿ ಕೃಷ್ಣನ ಸೇವೆ ಆಗ್ತದೋ ಅಲ್ಲಿ ಪ್ರಭುಪಾದರ ಮಹಿಮೆ ಕೂಡ ಇದೆ, ಹೌದ್ ತಾನೆ? ಸೊ ಹೀಗೆ ತಾವು ಕೂಡ ಈ ಒಂದು 21 ದಿನದ ಸಮಯದಲ್ಲಿ ನಿಮ್ಮ ಹತ್ರ ಇರುವಂತಹ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ
ಗಂಧವನ್ನು ತೆಗೆದು ಒಂದಲ್ಲ ಒಂದು ರೀತಿ ಸೇವೆಯನ್ನು ಅರ್ಪಿಸ್ಬೇಕು. ಅದರಿಂದ ಮಹಿಮೆ ಬಹಳಷ್ಟು ವಿಶೇಷ ಆಗಿದೆ. ಸೊ ಈ ರೀತಿಯ ಮಹಾನ್ ಭಕ್ತರ ಸೇವೆಯಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು. ಅನಂತರ ಅವರ ಸೇವೆಯನ್ನು ಮಾಡಿ ನಾವು ಕೂಡ ಭಕ್ತಿಯಲ್ಲಿ ಉನ್ನತರಾಗಬಹುದು. ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.